ದಾಬಡಿ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೊಂಡ್ರೆ ಕೈ ಕೆಸರಾದರೆ ಬಾಯಿಗೆ ಮೊಸರು. ಹಾಗೆ ಅಕ್ಕಿ ಕಾಯಿಲೆ ಕಸ ಬರಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ. ಅವ್ರು ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದಾರೆ. ಬಿಸಿಲಲ್ಲಿ ಒಣಗಾಕಕ್ಕೆ ಬಿಸಿಲು ಕಣ್ಣಿ ಮಾಡ್ಸವ್ರೆ. ಅಕ್ಕಿಗಳು ಪಟ್ಟ ಏಟ್ ಎತ್ಕೊಳಕ್ಕೆ ಆಡ್ತಾವೆ, ಕಳ್ಳ ಮಾಡ್ಕೊತಾವ್ರೆ. ಯುದ್ಧ ಇದ್ದಂಗೆ ಟೂರ್ನಮೆಂಟ್ ಅಂದರೆ. ಇದಕ್ಕೆ ಶಸ್ತ್ರಾಭ್ಯಾಸ. ಅಕ್ಕಿಗಳನ್ನ ಈಗಲೇ ರೆಡಿ ಮಾಡ್ತಾ ಇರ್ತಾರೆ, ಕಳ್ಳ ಮಾಡ್ಕೊಂಡು ಏಟ್ ಎತ್ತಿಸ್ಕೊಂಡು. ಏಟ್ ಎತ್ತಿಸ್ತೀರ ಅಂದರೆ ಬಲ್ತೋಯ್ತವೆ, ಏಟ್ ಬರೋಲ್ಲ. ಅದರಿಂದ ಹಿಂಗೆ ಬಿಟ್ಕೊಂಡು ಏಟ್ ಎತ್ತಿಸ್ಕೊಂಡು ಗರಿ ಹೊಡೆದು ಮಡಿಕೊಂಡು ಸೀಸನ್ಗೆ ಗರಿ ಕೆತ್ತು ಕೊಟ್ಕೊಂಡು ಬಿಟ್ಕೊತಾರೆ. ಸ್ಟಾರ್ಟ್ ಮಾಡಿದ್ದೀವಿ ವಿಡಿಯೋ. ನಮಸ್ಕಾರ, ನಮ್ಮ ಹೆಸರು ಪೈಲೋನ್ ಸಂತೋಷ್ ಸಿಂಹ ಅಂತ, ಪಾಂಡವಪುರ, ಮಂಡ್ಯ ಜಿಲ್ಲೆ, ಕರ್ನಾಟಕದಲ್ಲಿ. ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀವಿ, ಸಂತೋಷ್ ಸಿಂಹ ಯೂಟ್ಯೂಬ್ ಚಾನಲ್ ಅಂತ. ಹಾಗೆ ಲಯನ್ ಮಂಡ್ಯ ಮೈಸೂರು ಚಾಂಪಿಯನ್ ಟೂರ್ನಮೆಂಟ್ ಅಂತ ನಾವು ಓಪನ್ ಮಾಡಿದ್ದೀವಿ. ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ ಅಂತ 1 ಲಕ್ಷ ಕ್ಯಾಶ್ ಪ್ರೈಜ್ ಇಡ್ತಾ ಟೂರ್ನಮೆಂಟ್ನ ನಡೆಸ್ತಾ ಇದ್ದೀವಿ. ಜೊತೆಗೆ ಅಕ್ಕಿ ಆಡ್ತಾ ಇರ್ತಕ್ಕಂತಹ ಎಲ್ಲ ವೀಡಿಯೋಗಳನ್ನೂ ಕೂಡ ನೀವು ಸುಮಾರು ದಿವಸದಿಂದ ನೋಡ್ತಾ ಇದ್ದೀರಾ, ಆಗ್ತಾಯಿದ್ದೀವಿ. ನಾವು ಈಗ ಏನು ಮಾಡಿದ್ದೀವಿ, ಟೂರ್ನಮೆಂಟನ್ನು ಮಾತ್ರ ಇದು ಮಾಡ್ತಿದ್ದೋ. ಮತ್ತು ನಮಗೊಂದು ಸ್ವಲ್ಪ ಕಾಲು ಇಂಜುರಿ ಆಗ್ಬಿಟ್ಟಿತ್ತು, ಅದರಿಂದ ಎಲ್ಲೂ ಓಡಾಡೋಕ್ಕೆ ಇರಲಿಲ್ಲ. ಈಗ ನಮ್ಮ ಸ್ನೇಹಿತರು ಅಫ್ಜಲ್ ಅವರು ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಟೂರ್ನಮೆಂಟ್ನಲ್ಲಿ ಪ್ರಥಮ ಸ್ಥಾನವನ್ನು ಹೊಡೆದಿದ್ದಾರೆ. ಹಾಗೆ ಇವರು ನಮ್ಮ ರಾಘು ಅವರು, ಇವರು ಕೂಡ ಹಿರಿಯ ಹಳೆಯ ಅಕ್ಕಿ ಶೋಕ್ತಾರವರು. ರಾಘು ಅವರು ಗಂಜಾಮು. ಏನು ಇವತ್ತಿನ ವಿಡಿಯೋ ಸ್ಪೆಷಲ್ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ಟೈಗರ್ ಟಿಪ್ಪು ದಾಬಡಿ ಅಂದರೆ ಗಂಜಾಮಲ್ಲಿ ಬಾಬಣ್ಣ ಅಂತ ಇದ್ದರು. ಗಂಜಾಮ್ ಬಾಬು ಅಂದರೆ ಬಹಳ ಫೇಮಸ್ಸು. ಗಂಜಾಮ್ ಬಾಬು ಅಂದರೆ ಯಾರು? ಈಗ ಅವ್ರ ಹೆಸರಲ್ಲಿ ಹಲವಾರು ದಾಬಡಿಗಳು ಮೈಸೂರಲ್ಲಿ ಸುಮಾರು ಕಡೆ ಗಂಜಾಮ್ ಬಾಬು ದಾಬಡಿ ಅಂತ ದಾಬಡಿನೇ ಓಪನ್ ಮಾಡಿ ಒಳ್ಳೆ ಪ್ಲೇಸ್ ಮಾಡೋರೆ, ಮತ್ತು ಅಕ್ಕಿಗಳೆಲ್ಲ ಆಡಿಸ್ತಾ ಇದ್ದಾರೆ. ಹಾಗೆ ಸುಮಾರು ಜನ ಗಂಜಾಮ್ ಬಾಬು ಶಿಷ್ಯ ನಾನು ಅಂತ ಸುಮಾರು ಜನ ಹೇಳ್ತಾರೆ. ಇವ್ರಿಗೆಲ್ಲರಿಗೂ ಹೇಳೋದಕ್ಕೆ ಕಾರಣ ಏನು? ಗಂಜಾಮ್ ಬಾಬು ಅಂದರೆ ಯಾರು? ಅವರು ಗಂಜಾಮ್ ಬಾಬು ಅಂದರೆ ನಮ್ಮ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣದ ಪಕ್ಕ ಗಂಜಾಮಲ್ಲಿ ಅವರು ಮೊದಲು ದಾಬಡಿನ ಇಟ್ಟಿದ್ರು. ಇಲ್ಲಿ ದಾಬಡಿ ಇಟ್ಟಿರ್ತಕ್ಕಂತಹ ಈ ಊರಲ್ಲಿ ಅವರು ಅತಿ ಹೈಯೆಸ್ಟು ನಮ್ಮ ಮಂಡ್ಯ ಜಿಲ್ಲೆಗೆ ದಾಖಲೆಯನ್ನು ಸೃಷ್ಟಿ ಮಾಡಿದಂಥವರು ಗಂಜಾಮ್ ಬಾಬು ಅವರು. ಮಹಾನ್ ಅಕ್ಕಿ ಶೋಕ್ತಾರಗಳಲ್ಲಿ ಅವರು ಒಬ್ಬರು ಅತ್ಯುನ್ನತ ಅಕ್ಕಿ ಶೋಕ್ತಾರರು. ಅವ್ರಿಗೆ ಅಕ್ಕಿ ಶೋಕಿ ಮಾಡ್ತಾ ಅಕ್ಕಿ ಆಡಿಸ್ತಾ ಬರ್ತಾಯಿದ್ರು. ಆ ಟೈಮಲ್ಲಿ ಬೆಂಗಳೂರಿಂದ ದೊಡ್ಡಯ್ಯ ಅನ್ನುವಂತಹ ಒಬ್ಬ ಹಿರಿಯ ಒಳ್ಳೆ ಅಕ್ಕಿ ಶೋಕ್ತಾರರು, ರಾಮದಾಸನವರು, ಇಲ್ಲಿ ಬಂದು ಅವ್ರನ್ನ ಚನ್ನಬಸಪ್ಪ ಅವ್ರ ಹತ್ರಕ್ಕೆ ಬಂದು ಚನ್ನಬಸಪ್ಪ ಅವ್ರು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಇರಿಸಿ ಅಕ್ಕಿನ ಬಿಡೋಣ ಅಂತ ಒಂದು ಮಾತಾಡಿ ಅವರು ಟೂರ್ನಮೆಂಟ್ಗೆ ಅಕ್ಕಿಗಳನ್ನ ಆಡಿಸ್ತಾ ಬಂದರು. ಆ ಟೈಮಲ್ಲಿ ಬೆಂಗಳೂರಲ್ಲೂ ಕೂಡ ಇವರು ಟೂರ್ನಮೆಂಟಿಗೆ ಸೇರಿ ಅಲ್ಲಿ ಪಂದ್ಯಾವಳಿಯನ್ನೆಲ್ಲ ಕಟ್ಟಿ ಅಕ್ಕಿ ಆಡಿಸ್ತಕ್ಕಂತಹ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ನಮ್ಮ ಒಂದು ಗಂಜಾಮಿನ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮಿನ ಹೆಮ್ಮೆಯ ಸುಪುತ್ರ ನಮ್ಮ ಬಾಬಣ್ಣವರು ಬಹಳ ಒಳ್ಳೆ ಹೆಸರುವಾಸಿ ಮಾಡಿದ್ರು. ಅಕ್ಕಿನಲ್ಲಿ ತಾಂಬಡಾಲ್ಗಳಲ್ಲಿ 12 ಗಂಟೆ 24 ನಿಮಿಷ, 12 ಗಂಟೆ 26 ನಿಮಿಷ ನೆಕ್ಸ್ಟ್ ವಾರ, ಈ ರೀತಿ ಎಲ್ಲ ಲಾಂಗ್ ಟೈಮು 10 ಗಂಟೆ 11 ಗಂಟೆ 12 ಗಂಟೆ ಇದೇ ರೀತಿ ಆಡಿಸ್ತಾ ಬಂದರು. ಅಂಥ ಒಬ್ಬ ಮಹಾನ್ ಅಕ್ಕಿ ಶೋಕ್ತಾರನ ಊರಲ್ಲಿ ಇವತ್ತು ಅವ್ರ ಮನೆಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಅವ್ರ ಮನೆಯಲ್ಲೂ ಅವ್ರು ಎಲ್ಲಿ ಅಕ್ಕಿ ಆಡಿಸೋರು, ಯಾವ ಜಾಗದಲ್ಲಿ ಅಕ್ಕಿ ಹೋಯ್ತಾಯಿತ್ತು ಗೊತ್ತಾಯ್ತು, ಇದನ್ನೆಲ್ಲ ನಿಮ್ಗೆ ಮಾಹಿತಿ ಕೊಡ್ತೀನಿ. ಜೊತೆಗೆ ಈಗ ಅವರ ಮನೆಯಲ್ಲಿ ಅಕ್ಕಿನ ನೋಡ್ಕೊಳ್ತಕ್ಕಂತಹ ಅಫ್ಜಲ್ ಮತ್ತು ಭಕ್ಷ. ಅಫ್ಜಲ್ ಅವ್ರು ಇನ್ನೇನೋ ಬರ್ತಾರೆ, ಮತ್ತೆ ಇವರು ರಾಘು ಅಂತ, ಇನ್ನೊಬ್ರು ಗಂಜಾಮಿನ ರಘು ಸಿಂಗು ಅಂತ, ಮತ್ತೆ ಡಿಕ್ಕು. ಇವರೆಲ್ಲ ಅವ್ರ ಮನೆಯಲ್ಲೇ ಅಕ್ಕಿಗಳನ್ನ ನೋಡಿಕೊಂಡು ಅಕ್ಕಿ ಆಡಿಸುವಾಗ ಇವ್ರು ಹೋಗಿ ಅವ್ರಿಗೆ ಸಪೋರ್ಟಿವ್ ಆಗಿ ಇರ್ತಕ್ಕಂತಹ ಅವರ ಶಿಷ್ಯಂದರು. ಇನ್ನೂ ಹಲವಾರು ಜನ ಮೈಸೂರಲ್ಲಿ ಈಗೆಲ್ಲ ಇದ್ದಾರೆ. ಯಾಕಂದರೆ ಅವರು ಏನಕ್ಕೆ ಅವ್ರ ಹೆಸರಲ್ಲಿ ಅಕ್ಕಿ ಆಡಿಸ್ತಾರೆ ಅಂದರೆ ಆ ವ್ಯಕ್ತಿ ಮುಖದಲ್ಲಿ ನಗುನೇ ಆ ಥರ ಇತ್ತು. ಯಾವಾಗಲೂ ನಗು ಪುರುಷ, ಸುರಸುಂದರಾಂಗ ಅಂತಾರಲ್ಲ, ಅವ್ರಿಗೆ ಮುಖ ಒಂದು ಸ್ವಲ್ಪ ಏಟಾಗಿತ್ತು. ಬಟ್ ಆದರೆ ಅವ್ರ ನಗು ಇದೆಯಲ್ಲ, ಆ ನಗು ತುಂಬ ಸಂತೋಷ, ಅವ್ರನ್ನ ನೋಡೋಕ್ಕೆ ಒಂದು ಸಂತೋಷ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರಲ್ಲಿ ದಾಬಡಿಗಳು ಓಪನ್ ಮಾಡಿ ಅವ್ರ ಶಿಷ್ಯರುಗಳು ಈಗ ಅಕ್ಕಿ ಬಿಡ್ತಾ ಇದ್ದಾರೆ. ಈಗಾಗಲೇ ಹೆಚ್ಚು ಕಮ್ಮಿ
ಇಲ್ಲಿ ಅಕ್ಕಿ ಆಡಿಸಿ ಒಂದು 15 ವರ್ಷ ಆಯ್ತಾ? 2099ರಲ್ಲಿ 99ರಲ್ಲಿ ಫಸ್ಟ್ ದೊಡ್ಡೆಯವರು ಬಂದರು. 12 ಗಂಟೆ ಒಂದು ಬಿಟ್ರು ಅಕ್ಕಿ. 12 ಗಂಟೆ 24 ನಿಮಿಷ ಆಯ್ತು. ತಿರ್ಗಾ ನೆಕ್ಸ್ಟ್ ವಾರ ಪೈಪ್ ಲೈನ್ ಬಾಬಣ್ಣವ್ರ ಮೇಲೆ ಪಂಜೆ ಹಾಕೋ ಬಂದರು. 5,000 ರೂಪಾಯಿ 5,000 ರೂಪಾಯಿ ಪಂಜೆ ಹಾಕೋ ಬಂದಿದ್ದು ನೆಕ್ಸ್ಟ್ ವಾರಿಗೆ ತಿರ್ಗಾ ಬಿಟ್ಟವ್ರ ಮೇಲೆ. ನೆಕ್ಸ್ಟು ಅದೇ ವಾರದಲ್ಲಿ ಅದೇ ಟೈಮಲ್ಲಿ ಅಕ್ಕಿ ಅದೇ ಫಿನಿಶಿಂಗ್ ಮಾಡಕ್ಕೆ ಬಂದು ಕಾಗೆ ಅಡ್ಡ ಬಂದು ತಿರ್ಗಾ 2 ನಿಮಿಷ ಜಾಸ್ತಿ ಹೆಚ್ಚು ಮಾಡಿ ಫಿನಿಶಿಂಗ್ ಮಾಡ್ತು. ಏನು 12 ಗಂಟೆ 26 ನಿಮಿಷ ಅವ್ರಿಗೆ ಫಸ್ಟ್ನೇ ಪಂಜೆ ಅವ್ರಿಗೆ ಹೊಡೆದಿದ್ದು. ಇನ್ನೆಷ್ಟು 2,000 ಸ್ಪೀಲಿ ಆಗ್ತು ಅವ್ರ ಮೇಲೆ. 3 ಪಂಜೆ ಆಗ್ತು ಅವ್ರ ಮೇಲೆ. 3 ಪಂಜೆನ ಅವ್ರ ಮೇಲೆ ಹೊಡೆದು. ಆಮೇಲೆ ಪಾಪ ಬಾಬಣ್ಣವರು ಅದೇ ಒಳ್ಳೆ ಮನುಷ್ಯರು. ನಾವು ಹೇಳ್ದು ಬಾಬಣ್ಣ ಎಲ್ಲ ಬಾಬಣ್ಣ ಅಂತ ಕೇಳ್ಕೊಂಡ್ರು. ಬೇಡ ಸರ್ ಬಿಡಿ ಸರ್, ನಾವು ನೀವು ಚೆನ್ನಾಗಿದ್ದೀವಿ ಸಾಕು, ಇಷ್ಟಿಗೆ ನನಗೂ ಕೆಲಸ ಕಾರ್ಯ ಜಾಸ್ತಿ ಆಗಲ್ಲ ಅಂತಂದ್ಮೇಲೆ ಆಯ್ತು ಬಿಡಿ ಸರ್ ಅಂದ್ಬಿಟ್ಟು ಮಾತ್ರ ಭಾರಿ ಒಳ್ಳೆ ಮನುಷ್ಯರು. ಒಂದು ಬೇರೆ ಆಗಿರೋ ಅದು ಇದು ಅಂತಾರೆ. ಅವರು ಎಂಥ ಮನುಷ್ಯರು ಅಂದರೆ ಅವ್ರ ಪಂಜೆ ಸೋತು ಅವ್ರು ಬಂದು ಪಾಪಕ್ಕೆ ನಗಮುಖಿಯಿಂದ ಮಾತಾಡ್ಕೊಂಡು ಬಾಬಣ್ಣಗೆ ನಗ್ತಾ ಮಾತಾಡಿ ಇದು ಮಾಡಿ ವಿಶ್ ಮಾಡ್ಬಿಟ್ಟು ನಾವು ಒಂದು ಚಿಕ್ಕ ಹುಡುಗರು 16-17 ವರ್ಷದ ಹುಡುಗರು ನಾವು ಅವ್ರ ಮೇಲೆ ಪಂಜೆ ಎಲ್ಲ ಬಿಟ್ಟಾಗ ತುಂಬ ಚೆನ್ನಾಗೇ ಅಕ್ಕಿ ಅವ್ರ ಮೇಲೆ ಬುಟ್ಟಿ ಎಲ್ಲ ಪೂರ್ತಿ ಇದಾಯಿತು. ಆಮೇಲೆ ಅವ್ರು ಬರೋರು ಹೋಗೋರು. ಆಮೇಲೆ ನಮ್ಮ ಬಾಬಣ್ಣವರು ಮೈಸೂರಿಗೆ ಸೇರ್ಕೊಬಿಟ್ರು. ಮೈಸೂರಿಗೆ ಸೇರ್ಕೊಂಡ್ಮೇಲೆ ಏನಾಯಿತು, ಅವರು ಮಕ್ಕಳದ್ದು ಎಜುಕೇಷನ್ ಇರಲಿಲ್ಲ ಈ ಊರಲ್ಲಿ ಸರಿಯಾಗಿ. ಅವ್ರು ಓದಿಸ್ತಾ ಅವರು ಮನೆ ಹೆಂಗಸರವರೆಲ್ಲ ಅಂದರು ಎಜುಕೇಷನ್ ಮಕ್ಕಳು ಮುಖ್ಯ, ಮೈಸೂರು ಹೊಂಟಾಗದ ಅಂದರು. ಸರಿ ಅಂದ್ಬಿಟ್ಟು ಹೋದ್ಮೇಲೆ ನಮ್ಗೆ ಯಾಕೆ ಮನಸ್ಸು ಬೇಜಾರಾಯಿತು. ಅಕ್ಕಿನ ಸರಿ ಆಯಿತು ಅಂದ್ಬಿಟ್ಟು ಬಿಟ್ಟಿದ್ದು. ನಾವು ಮದುವೆಗಿದ್ವಿ ಎಲ್ಲ ಅದು ಎಲ್ಲ ಕಾರ್ಯ ಮನೆ ಕೆಲಸ ಅದು. ಅಲ್ಲಿಂದ 2019 ತಿರ್ಗಾ ಬಾಬಣ್ಣ ಕರ್ಕೊಂಬಂದು ಅಕ್ಕಿ ಮಾಡಿದ್ದು. 2018 ಮಾಡಿದ್ರೆ 2019 ನಮ್ಮದು 100 ಅಕ್ಕಿದ 100 ಅಕ್ಕಿನ ಕಳ್ತನ ಆದ್ಮೇಲೆ ತಿರ್ಗಾ ನಮ್ಗೆ ಯಾಕೆ ಮನಸ್ಸು ಬೇಜಾರಾಗ್ಬಿಟ್ಟು ತಿರ್ಗಾ ಒಂದು ಇಲ್ಲೈತಲ್ಲ ಬಾಬಣ್ಣನ ಚೀನಿ, ಆ ಚೀನಿಯಿಂದ ತಿರ್ಗಾ ನಮಗೆ ಸೋಗಿ ಅಂಟ್ಕೊಂಡು ಅದ್ರ ಮೇಲೆ ಇದು ಅಕ್ಕಿ ಇದರಲ್ಲಿ ಅಕ್ಕಿಗಳು ಆಗ್ತಾಯಿದೆ. 10 ಗಂಟೆ 12 ಗಂಟೆ ಇದು 9 ಗಂಟೆ 9 ಗಂಟೆ ಅಕ್ಕಿ ಆಗ್ತೈತೆ. ಒಂದು ಇನ್ನೂ ಅದ್ರ ಅಣ್ಣನೂ ತಿರ್ಗಾ ಅದು ಆರೈತೆ. 10 ಗಂಟೆ 9 ಗಂಟೆ ಅದು ಆರೈತೆ. 3 ಪಟ್ಟಾದ್ರೆ ಆರವೆ ನಿಮಗೆ ಇಲ್ಲೇ ತೋರಿಸ್ತೀನಿ ಬೇಕಾರೆ. ಆಮೇಲೆ ಅದರಲ್ಲಿ ಮುಖ್ಯ ಪಾರತಿ ಏನಪ್ಪ ಅಂದರೆ ನಮ್ಕಿನ್ ಹಿರಿ ಮನುಷ್ಯರು ನಮ್ಮ ನಾಗರಣ್ಣ ಅಂತವ್ರು ಇದ್ರು. ನಾಗಜಪ್ಪ ಅಂತ ಅವರು ಅನ್ವರಣ ಅಂದ್ಬಿಟ್ಟು ಅವರೇ ಅಕ್ಕಿ ದಸ್ತ ಮಾಡ್ತಾಯಿದ್ರು. ಅವರೆಲ್ಲ ತುಂಬ ತೀರೋಗ್ಬಿಟ್ಟವ್ರೆ. ಅನ್ವರಣವರು ನಾಗರಣ್ಣ ಅವರು ಅಂತವ್ರೆ. ಅವ್ರು ಕೂಗಿದ್ದಕ್ಕೆ ಸ್ವಲ್ಪ ಯಾರ್ದು ಅವ್ರ ರಿಲೇಷನ್ ಮದುವೆ ಅಂದ್ಬಿಟ್ಟು ಅವ್ರು ಹೋಗೋರೆ ಮಂಡ್ಯಕ್ಕೆ, ಬರೋಕ್ಕಾಗಿಲ್ಲ ಅವ್ರಿಗೆ. ಅದರಿಂದ ನಾವು ಅಕ್ಕಿನ ಇನ್ನು ನಮ್ಮ ಗಂಜಾನ ಬಾಬಣ್ಣ ಮನೆ ಐತೆ, ಅವ್ರ ಜಾಗ ಎಲ್ಲ ಐತೆ, ಇನ್ನೂ ಹಂಗೆ ಐತೆ, ತೋರಿಸ್ತೀನಿ ಅವ್ರ ಮನೆ ಎಲ್ಲ. ಈಗ ಅಲ್ಲೇ ಇಲ್ಲಿ ನೋಡಾದ್ಮೇಲೆ ಅವ್ರ ಮನೆಗೂ ಹೋಗೋಣ. ಅವರು ಎಲ್ಲಿ ಅಕ್ಕಿ ಆಡ್ತು ಏನಾಯ್ತು ಮತ್ತೆ ಅದು ಏನಕ್ಕೆ ಅವರು ಇಲ್ಲಿ ಅಕ್ಕಿದು ಏನಕ್ಕೆ ನಿಂತೋಯ್ತು ಅದನ್ನು ಕೂಡ ನಿಮಗೆ ಅಲ್ಲೇ ಮಾಹಿತಿ ಕೊಡ್ತೀವಿ. ಈಗ ಅಕ್ಕಿಗಳನ್ನ ತೋರಿಸಿ ಸರ್. ಅವ್ರ ಮನೆ ಲೈನು ಬಾಬಣ್ಣವ್ರ ಮನೆ ಅಕ್ಕಿಗಳು ಅಂದ್ರೆ ಯಾವ? ಇದು ಬಾಬಣ್ಣನ ಮನೆ ಈಗ ಚೀನಿ ಪಿಲಾಂಕ ಬೇರೆ ನೋಡಿ, ಬಿಳಿ ಚೀನಿ ಒಳ್ಳೆ ನೋಡಿ, ಬಾಲ ಚಡಿ ಬಾಲ, ವಿಂಗ್ಸ್ ಎಲ್ಲ ಚೆನ್ನಾಗಿದೆ, ಗರಿ ವಿಂಗ್ಸು. ಕಣ್ಣು ನೋಡಿ ಪಿಲಾಂಕ. ನೋಡಿ ಇದೇ ಅಕ್ಕಿ ಏನು ಇವತ್ತಿಗೆ ಈ ಗಂಜಾಮಲ್ಲಿ ಅಕ್ಕಿ ಆಡ್ತಾ ಇದೆ. ಇದ್ರ ಪಟ್ಟಗಳು ಇದೇ ಚೀನಿನಲ್ಲಿ ಅವರ ಹಳೇ ವರ್ಷ ಲೈನು ಹುಡುಕಿ ತಗೊಬಂದು ಅಕ್ಕಿನಲ್ಲಿ ಅಕ್ಕಿ ಆಡಿಸ್ತಾ ಇದ್ದಾರೆ. ಉಳಿಸ್ಕೊಂಡಿರೋದು ಬಿಡಿ ಮೇಲೆ ಇದು ನೋಡಿ. ಇದಕ್ಕೆ ಅದಕ್ಕೆ ಹಾಕಿರೋ ಹೆಣ್ಣು ಚೋಟ್ಯಾಲ್ ಹೆಣ್ಣು. ಇದು ತಿರುವವ್ರ ಮನೆಯಲ್ಲಿ ಕೊಟ್ಟಿರೋದು ಹೆಣ್ಣು. ಮೈಸೂರು ತಿರುಮಲಿ ಅಂತಿದ್ದಾರೆ. ಬಂಡಿ ಕೇಳಿ ಹಳೆ ಬಂಡಿಗೆ ಅವ್ರ ಮನೆ ಹೆಣ್ಣಿದು. ಈ ಹೆಣ್ಣಲ್ಲೂ ಒಳ್ಳೊಳ್ಳೆ ಲೈನಲ್ಲಿ ಅಕ್ಕಿ ಆಡಿದಾವೆ. ಈ ಲೈನಲ್ಲೆಲ್ಲ ಇದು ಅವ್ರು ಹೇಳಿದ ಕಡೆ ಇದು ಯಾವ್ಯಾವುದು ಏನು ಅಂತ ನಮಗೆ ಮೂಲ ಗೊತ್ತು. ತುಂಬ ಹಳೆ ಲೈನ್ ಇದು. ಇದೇ ಗಂಜಾ ಮೂಲ ಇದು ಕೂಡ. ಯಾಕಂದರೆ ಇದು ಚನ್ನಬಸಪ್ಪ ಅವರ ಹಳೇ ವರ್ಷ ಲೈನ್ಗಳಲ್ಲಿ ಪಾಲಳ್ಳಿ ರವಿ ಅಣ್ಣವರು ತಿರುಮಲಿ ಅವರಿಗೆ ತೆಗೆದುಕೊಟ್ಟಿರ್ತಾರೆ ಮೈಸೂರು ಹೇಮಣ್ಣವ್ರ ಮನೆಯಿಂದ. ಆ ಲೈನಲ್ಲಿ ಬಂದಂತಹ ಅಕ್ಕಿಗಳಿವು. ಅವರು ತಿರುಮಲಿ ಅವರು ಕೂಡ ಇದೇ ಚೋಟಿಯಲ್ ಲೈನಲ್ಲೇ ಸ್ವತಂತ್ರ ದಿನಾಚರಣೆ ಟೂರ್ನಮೆಂಟ್ಗೆ ಫಸ್ಟ್ ಅವರು ಕೂಡ ಪ್ಲೇಸ್ ಮಾಡಿರ್ತಾರೆ. ಚೋಟಿಯಲ್ ಗಂಡ ಬಿಟ್ಟು 7 ಗಂಟೆ ಚಿಲ್ಲರೆ ಆಗಲೇ ಆಡಿರ್ತದೆ. ಮತ್ತು ಈ ವರ್ಷವೂ ಕೂಡ ಅದೇ ಲೈನಲ್ಲಿ ಚೋಟಿಯಲ್ ಗಂಜಾ ಇದು
ಮೂಲ ಗಂಜಾಮ್ ಚನ್ನಬಸಪ್ಪ ಅವ್ರ ಮನೆ ಲೈನು, ಇದು ಬಂದು ಬಾಬಣ್ಣವ್ರ ಮನೆ, ಎರಡೂ ಲೈನು ಗಂಜಾಮ್ನವೇ. ಆದರೆ ತಿರುಮಲಿ ಅವರು ಈಗ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ಪರಂಪರೆ ಅಂತಾರಲ್ಲ ಆ ರೀತಿ ಈ ಲೈನ್ ಅಕ್ಕಿ ಚೋಟೆಲ್ಗಳನ್ನ ಅವರು ಮಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಇದೇ ಲೈನಲ್ಲಿ ನಾವು ಕೂಡ ಪಾಲಡಿ ರೇವಣ್ಣವ್ರು ತೆಗೆದುಕೊಟ್ಟಿದ್ದು ತೊಗೊಂಡೋಗಿ ಅಕ್ಕಿ ಬಿಟ್ಟಿದ್ದೀವಿ. ಒಳ್ಳೊಳ್ಳೆ ಟೈಮ್ ಅಕ್ಕಿ ಆಡಿದ್ದಾವೆ ಈ ಚೋಟೆಲ್ಗಳಲ್ಲಿ, ತುಂಬ ಒಳ್ಳೆ ಲೈನ್ ಇದು. ಇದನ್ನು ಇದಕ್ಕೆ ಪೇರ್ ಮಾಡಿ ಈ ಜೊತೆಯಲ್ಲಿ ಅಕ್ಕಿ ಆಡ್ತಾ ಇರೋದು. ಸರ್ ಯಾವುದು ಇದಕ್ಕೆ ಆಡ್ತಲ್ಲ ಅವು ತೋರಿಸಿ ಸರ್. ಅದು ಚೀನಿ ಆಡ್ತಲ್ಲ, ಆ ಕಡೆದು ಕರಿಚೀನಿ. ಇದು ಇದು 7 ಗಂಟೆ 48 ನಿಮಿಷ ಆಯ್ತು ಶ್ರೀರಂಗಪಟ್ಟಣ ಟೂರ್ನಮೆಂಟ್ಗೆ. ಇದು ವಾಲ್ಯರವಿಯವ್ರ ಟೂರ್ನಮೆಂಟು ಮತ್ತು ಮಂಡ್ಯ ಮೈಸೂರು ಚಾಂಪಿಯನ್ಸ್ ಕಪ್ಗೆ ನಮ್ಮ ಟೂರ್ನಮೆಂಟ್ಗೆ ಈ ಎರಡೂ ಟೂರ್ನಮೆಂಟ್ಗೆ ಸೀಲ್ಗೆ ಅಕ್ಕಿ ಬಿಟ್ಟಿರ್ತಾರೆ. ಬಿಟ್ಟಾಗಿಂದಲೂ ಮಳೆ, ಬೆಳಗ್ಗೆಯಿಂದನೂ ಅಂದರೆ ಮಳೆ ಅಂದರೆ ಅಂತಿಂತ ಮಳೆ ಇಲ್ಲ, ಜನ ಎಲ್ಲ ಔಸ್ಕೊಳ್ಳೋ ಮಟ್ಟಿಗೆ ಮಳೆ. ಮಳೆ ಮಳೆ ಒಳಗಡೆನೆ ಅಕ್ಕಿಗಳು ಆಡ್ತಾ ಇರ್ತವೆ. ಈ ರವೀಣ ಅವ್ರು ಕೊಟ್ಟಿರೋದು ಜೊತೆಲಿ ಆಡ್ತಾರೆ. ಇದು ಇದು ಈ ಇದಕ್ಕ ಇದು 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 ಅದು ಅದ್ರಲ್ಲಿ ಆಡಿದ ಮನೆ. ಇದು ಬಿಸಿಲು ಸಿಕ್ಕಾಪಟ್ಟೆ ಇದಕ್ಕೆ. ಇದು ಇದು ಶ್ರೀರಂಗಪಟ್ಟಣ ತಾಲೂಕು ಚಾಂಪಿಯನ್ ಟೂರ್ನಮೆಂಟ್ಗೆ ಆಡಿರೋದು. ಇದು ಅದು ಇದು ಈ ಪಿಲಾಂಕ ನೋಡಿ, ಇದು 7 ಗಂಟೆ ಚಿಲ್ಲರೆ ಶ್ರೀರಂಗಪಟ್ಟಣ ತಾಲೂಕು ಮಟ್ಟದ ಟೂರ್ನಮೆಂಟನ್ನು ನಾವು ನಡೆಸಿರ್ತೀವಿ. ನಾವು ಈಗೇನು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಪು ಮತ್ತು ಶ್ರೀರಂಗಪಟ್ಟಣ ತಾಲೂಕು ಪಾಂಡುಪುರ ತಾಲೂಕು ಟೂರ್ನಮೆಂಟು, ಅದರಲ್ಲಿ ಇದು ಪ್ರಥಮ ಸ್ಥಾನದಲ್ಲಿ ಈಗ ಇದೆ. ಈ ಅಕ್ಕಿ ಇದೇ ಅಕ್ಕಿ ಆಡಿರೋದು. ಒಂದು ಸೈಲೆಂಟು, ಯಾರಿದು ಇಲ್ಲ, ಒಂದು ಜೊತೆ ಕೇಳಲ್ಲ, ಒಂದು ಇದು ಮಾಡಿಲ್ಲ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲದೇ ತುಂಬ ಚೆನ್ನಾಗಿ ಅಕ್ಕಿ ಆಡಿರ್ತಕ್ಕಂತಹ ಚೀನಿ ಪಿಲಾಂಕ ಇದು. ಇದು ಈ ಜೊತೆಗೆ ಬಂದಿರುವಂಥದ್ದು. ಇದು ಇದು ಅದ್ರನ್ನ ಇದು ಹೋದ ವರ್ಷ ಆಯ್ತು ಬೈರಿ ಬಿದ್ದು. ಈ ಅಕ್ಕಿ ಒಳ್ಳೆ ಲಾಂಗ್ ಟೈಮ್ ಅಕ್ಕಿ, ಸಾಯಂಕಾಲ ಗಂಟ್ಲು ಅಕ್ಕಿ ಆಡಿ ಬಾಜಿ ಜಾಸ್ತಿ ಬೈರಿಲಿ ಬಿಲ್ಲಾಗಿ ಇದು ನಮ್ಮ ಕೈಗೆ ಸಿಕ್ಕಿತ್ತು. ನಮ್ಮ ಇನ್ನೊಬ್ರಿಗೆ ಸಿಕ್ಕಿ ತಂದು ಕೊಟ್ಟಿದ್ರು. ಹುಷಾರಿರಲಿಲ್ಲ, ನೀರು ಡ್ರಮ್ ಒಳಗೆ ಬಿದ್ದಾಗೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ರೆಡಿ ಮಾಡಿ ತಿರ್ಗಾ ಬಿಟ್ಟು ಒಂದು 4 ಗಂಟೆ ಆಡಿ ಕೂತ್ಕೊತು. ಅದಾದಮೇಲೆ ಇಲ್ಲಿ ಬಂದ್ಬಿಡ್ತು ಅಕ್ಕಿ. ಬೇರೆಯವ್ರಿಗೆ ಸಿಕ್ಕಿ ಬೇರೆಯವರಿಂದ ನಮ್ಮ ಸ್ನೇಹಿತರು ಹೋಗಿ ಈಸ್ಕೊಬಂದರು. ಇದು ಕೈರದ ಪಿಲಾಂಕ ಚೀನಿ ಬಾಬಣ್ಣ ಲೈನ್. ಇದು ಬಾಬಣ್ಣವ್ರ ಮನೆ ಲೈನ್. ಇದು ತಮ್ಮ ಸ್ವಂತ. ಇದು ಕೈರಾ ಚೀನಿನೇ ಸ್ವಂತ, ಅದ್ರ ತಮ್ಮನೇ. ನೋಡಿ ಬಣ್ಣ ಎಲ್ಲ ಈ ಸಲ ತುಂಬ ಚೆನ್ನಾಗಿದೆ. ಇನ್ನೊಂದು ಇದು ಬಿಳಿ ಚೀನಿ ತೋರಿಸಿಲ್ಲ, ಇದು ಇದು ಮಳೆಗಾಲದ್ದು. ಹಾಂ, ಮಳೆಗಾಲದ್ದು. ಇದು ಇದು ಅದೇ ಹೇಳಿದ್ನಲ್ಲ ನಿಮಗೆ, ವಾಲ್ಯರವಿ ಅವ್ರದ್ದು ಟೂರ್ನಮೆಂಟ್ಗೆ ಮತ್ತು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ 1 ಲಕ್ಷ ಟೂರ್ನಮೆಂಟ್ಗೆ ಇದು ಅಕ್ಕಿ ಆಡಿದ್ದು ಚೀನಿ ಪಿಲಾಂಕ. ಒಳ್ಳೆ ಫೈಬರ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅಕ್ಕಿನೇ ಒಳ್ಳೆ ಗಟ್ಟಿಮುಟ್ಟಾಗಿ ಹೆಂಗಿದೆ. ತುಂಬ ಮಳೆ ಬುಟ್ಟಾತಾವಿಂದ ತುಂಬ ಮಳೆ. ಭಾಳ ಈ ಕಡೆ ಸರೌಂಡಿಂಗಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತು. ಅಂಥ ಮಳೆ ಒಳಗಡೆ ಅಕ್ಕಿ ಆಡ್ತು ಅಂತ ನಮ್ಮ ಸ್ನೇಹಿತರು ಒಬ್ರು ಅಕ್ಕಿ ಬಿಟ್ಬಿಟ್ಟಿದ್ರು. ಅವತ್ತು ಅಕ್ಕಿ ಬಿಡ್ಲಾಗಿ ಅದು ಪ್ಲೇಸು ಮಿಸ್ ಆಯಿತು, ಅಕ್ಕಿ ಕಮ್ಮಿ ಆಯಿತು. ಇಲ್ಲಾಂದ್ರೆ 5 ಗಂಟೆ ಮೇಲೆ ಆಡಿದ್ರೆ ಅದಕ್ಕೆ 7 ಗಂಟೆ ಮೇಲೆ ಅವ್ರು ಅಕ್ಕಿ ಬಿಟ್ಟಿರೋದು. ಸಾಚಾ ಟೂರ್ನಮೆಂಟ್ಗೆಲ್ಲ ಅಕ್ಕಿ ಬಿಟ್ಟಿದ್ದು 4 ಸೀಲ್ಗೆ. ಈ ಚೀನಿನ ತುಂಬ ಒಳ್ಳೆ ಚೀನಿ. ಅದ್ರ ಅಪ್ಪ ಅಮ್ಮ ಇದು ಯಾವುದು? ಇದು ಅಪ್ಪ, ಹಾಂ, ಇದು ಅಮ್ಮ. ಇದು ಬಾಬನ ಈಗ ರವೀಣ ಕೊಟ್ಟಿರೋದು, ಪಾಲಳ್ಳಿ ರವೀಣ ಕೊಟ್ಟಿರೋದು. ಪಾಲಳ್ಳಿ ರವೀಣ ಅವ್ರ ಮನೆ ಪಿಲಾಂಕ ಚೀನಿ. ಇದು ಈ ಸಬ್ಜಾ ಗಂಡು ಅವ್ರ ಮನೆ. ತುಂಬ ಒಳ್ಳೆ ಅಕ್ಕಿ, ಇನ್ನೂ ಭಾಳ ಒಳ್ಳೆಯದು. ಮತ್ತು ಈ ಲೈನಲ್ಲಿ ಅಕ್ಕಿ ಅವ್ರ ಮನೆಯಲ್ಲೂ ಕೂಡ 10 ಗಂಟೆ ಚಿಲ್ಲರೆ, 9 ಗಂಟೆ ಚಿಲ್ಲರೆ, 7 ಚಿಲ್ಲರೆ, 8 ಚಿಲ್ಲರೆ ಹಿಂಗೆಲ್ಲ ಪ್ಲೇಸ್ ಅಕ್ಕಿ ಆಡ್ತಾ ಇದೆ. ವರ್ಷ ಪ್ರೈಸ್ ತಗೋತಾ ಇದೆ ಆ ಲೈನಲ್ಲಿ. ಆ ಬಿಳಿ ಚೀನಿ ಏನು ತೋರಿಸ್ತೆ ನಾನೀಗ ಆಡ್ತು ಮಳೆಗೆ ಅನ್ನಲ್ಲ, ಇದು ಅದರಪ್ಪ. ನೋಡಿ ಗರಿಗಳೆಲ್ಲ ತುಂಬ ಚೆನ್ನಾಗಿವೆ. 2 ಬಿಡಿ ಚೀನಿ ಇತ್ತು. 3 ಪಟ್ಟೆ ಎಳಂದೂರು ಟೆಚ್ಚು ನಂಗೆ ಕಾಣಿಸ್ತದೆ. ಇದು 3 ಪಟ್ಟೆ ಇರೋದ್ರಿಂದ ಅಕ್ಕಿ ಎಲ್ಲ ಹಂಗೆ ಇದೆ ಸೇಮ್. ರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪಟಾಗಳು ಇದರಲ್ಲಿ. ಭಾಳ ಒಳ್ಳೆ ರಿಂಗ್ಸ್ ಅದೇ. ಏಟೆಲ್ಲ ತುಂಬ ಚೆನ್ನಾಗಿದೆ ಅಕ್ಕಿಗೆ.
ಅದ್ರ ತಮ್ದಿರು ಮಳೆಲ್ಲ ಆಡ್ತಲ್ಲ ಸ್ವಂತ ತಮ್ದಿರು ಏನು ಬಿಳಿ ಮಡಗಿದ್ದೀವಿ ಅದ್ರ ತಮ್ದಿರು 5 ಗಂಟೆ 6 ಗಂಟೆ ಆರವೆ ಏಟೆಕ್ಸ್ ಮಡಗಿರೋವು ನೋಡಿ. ಒಳ್ಳೊಳ್ಳೆ ರಿಂಗ್ಸು, ಬಾಲ, ಗರಿ, ಫೈಬರ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಕಣ್ರಿ. ನೋಡ್ರಿ, ಈ ಕ್ವಾಲಿಟಿ ಇರಬೇಕು ಗರಿಗೆ, ಆಗ ಅಕ್ಕಿ ಆಟೋಮೆಟಿಕ್ಕಾಗಿ ಮಳೆಗೆ ಅದು ಒಳ್ಳೆ ಸ್ಟ್ರೆಂತ್ ಇರೋದ್ರಿಂದ, ಸೈನಿಂಗ್ ಇರೋದ್ರಿಂದ ಯಾವುದೇ ರೀತಿ ಮಳೆ ನೀರು ಕಚ್ಕೊಳ್ಳಲ್ಲ, ಉದುರೋಗುತ್ತೆ ಒಂದು ಬಾಜಿ ಮಾಡೋದು. ಇದುವೇ ಅದ್ರ ತಮ್ಮನೇ, ಏನು ಆಡ್ತು ಅದ್ರ ತಮ್ಮ ಇದುವೆ. ಈಗ ತೋರಿಸ್ಕೊಳ್ಳಲ್ಲ ಅದ್ರ ಜೊತೆ ಪಟ್ಟ. ಇದು ಪಿಲಾಂಕ ಚೀನಿನೇ, ಸ್ವಲ್ಪ ಬಿಳೆ ಕಣ್ಣು, ಸಬ್ಜಾ ಗಂಡು ಬಿಳೆ ಕಣ್ಣು ಇರೋದ್ರಿಂದ ಪಿಲಾಂಕದಲ್ಲಿ ಹೊಸಿ ಬಿಳೆ ಕಣ್ಣು ಮಿಕ್ಸಲ್ಲಿದೆ. ಇದು ನೋಡಿ, ಇದು ಲಾಲ್ ಕಟ್ ಗುಲ್ದಾರು. ಎಂಥ ಗಂಡು ಅಂದರೆ ಒಳ್ಳೆ ನೋಡಿ, ನೋಡ್ತಾ ಇದ್ದೀರಾ ಶೇಕಿಂಗ್ ಲೈನು ಎಷ್ಟು ವೈಬ್ರೇಷನ್ ಐತೆ. ಕರೆಂಟು ತುಂಬ ಒಳ್ಳೆ ಕರೆಂಟ್ ಅಕ್ಕಿ, ಚಡಿ ಬಾಲ, ಎದೆ ಅಗ್ಲಿಕ್ಕೆ ಇದರಲ್ಲಿ ನೋಡಿ ಹಿಂಗದೆ. ಇದರಲ್ಲಿ 10 ಗಂಟೆ 3 ಗಂಟೆ ಆಡಿತ್ತು ನೋಡಿ ಗಂಜಾಮಲ್ಲಿ. ಕಣ್ಣು ನೋಡಿ, ಒಳ್ಳೆ ರಿಂಗ್ಸು ಯಾವ ಥರ ಇದೆ. ಹಳೇ ವರ್ಷ ಲೈನ್ ಅಕ್ಕಿ, ಇದು ಹಳೇ ಅಕ್ಕಿನೇ. ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ? 12 ವರ್ಷ 13 ವರ್ಷದ ಗಂಡಿದು ನೋಡಿ. ಗುಲ್ದಾರು, ಪೂಟ್ ಗುಲ್ದಾರು ನೀವು ನೋಡ್ತಾ ಇರೋ. ಇದರಲ್ಲಿ 10 ಗಂಟೆ ಮರಿ ಆಗುತ್ತೆ. ಇವು ಪಟ್ಟಗಳು, ಇದು ಪಟ್ಟ ಆರಿ ಬಾಬುಣ ಇಷ್ಟೊಳಗೆ ಬಂದಿರೋ ಅದ್ರ ಪಟ್ಟ ಕುಡಿ ಅಂದ್ಬಿಟ್ಟು ಆ ಹುಡುಗ ಪಪ್ಪಚ್ಚೆ ನನ್ನ ಮಡಿಗೆ ಆಸೆಗೆ ಅಂತ ಬಿಡ್ರು ಹೊಂಟಿದ್ರು ಬಾಬುಣ ಅವರು. ಇದ್ರಲ್ಲಿ ಆರೈತೆ ಪಟ್ಟ, ಗಂಜಾ ಮೇಲೆ ಆರೈತೆ ಪಟ್ಟ. 3 ಕಲ್ಲಿ ಪಟ್ಟ ತುಂಬ ಚೆನ್ನಾಗಿರುತ್ತೆ. ಇದ್ರ ಮಗಳು ಯಾವುದು? ಇಲ್ಲಿ ಪುಟ್ಟಿ ಕಟ್ ಮಾಡಿ. ಇಲ್ಲಿ ನೋಡಿ, ಇದು ಪಿಲಾಂಕ, ಅದು ಬಿಳೆಕಣ್ಣು. ಇದು ಪಿಲಾಂಕ ಹೆಣ್ಣು ಹಾಕಿ ಬಂದಿರೋದು ನೋಡಿ. ಪೂಟ್ ಏನದು ಗುಲ್ದಾರಿದೆ, ಪೂಟ್ ಗುಲ್ದಾರು, ಅದ್ರದ್ದು ಛಾಯೆ ಲಾಲ್ ಕಟ್ಟೆಲ್ಲ ಚೆನ್ನಾಗಿದೆ. ಇದು ಪೂಟೆ ಹೆಣ್ಣಿದು, ಧೂಮ, ಒಳ್ಳೆ ಕಪ್ಪು ಧೂಮ ಹೆಣ್ಣು, ತುಂಬ ಚೆನ್ನಾಗದೆ. ಪೂಟ್ ಗಂಡ ಐತಲ್ಲ ಅದ್ರ ತಾಯಿ ಪಿಲಾಂಕನೇ, ಅದಕ್ಕೆ ಹಳೆ ವರ್ಷ ಬಿಸ್ಕೊಂಡಿರೋದು. ಇದು ಮನೆದೆ. ಇದು ಪಿಲಾಂಕ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಪಿಲಾಂಕನೇ ಇರೋದು ಇವ್ರ ಮನೆಯಲ್ಲಿ. ಒಳ್ಳೆ ಧೂಮ ಪಿಲಾಂಕ, ತುಂಬ ಚೆನ್ನಾಗಿದೆ. ಒಂದು ಬಿಳಿ ಬೇರೆ ತಗೊಂಡೈತೆ. ಮಕ್ಷಿ ಅಕ್ಕಿ ಹಾಕ್ಬೇಕಾ? 8 ಗಂಟೆ ಅಕ್ಕಿ ಆಗುತ್ತೆ. ಮಕ್ಷಿ ಹೆಣ್ಣು ತುಂಬ. ಇದು ನಮ್ಮ ಬಾಬಣ್ಣ ಇದ್ದಾಗ ಕೊಡ್ಸಿದ್ದು. ಇದು ನಮ್ಮ ಗಂಜಮ್ಮ ಬಾಬಣ್ಣ ಇದ್ದಾಗ ಅಕ್ಕಿ ಕಳ್ತನ ಅದವಲ್ಲ, ಅದು ಇದು 3-4 ಅಕ್ಕಿ ಉಳ್ಕೊಂಡಿದ್ವು. ಒಂದು ಚೀನಿ ಒಂದು ಐತೆ, ಇದೊಂದು ಐತೆ, 3-4 ಅಕ್ಕಿ ಉಳ್ಕೊಂಡಿವೆ ಅದರಲ್ಲಿ ಅಷ್ಟೇ. ಒಳ್ಳೆ ಹೆಣ್ಣು. ಇದು ಆರೈತೆ, ಇದ್ರ ಮಕ್ಕಳು ಆರವೆ. ಒಳ್ಳೆ ಬ್ಲೂ ಶೇಡಲ್ಲಿ ಒಳ್ಳೆ ಅಕ್ಕಿ. ಮಕ್ಷಿ ಕಟ್ ಮಾಡಿ ಅದ್ರ ಪಾಪ. ಒಳ್ಳೆ ಅನಾರಿನಲ್ಲಿ ಐತೆ ಅಕ್ಕಿ. ಮಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಯಾವುದು ಸರ್? ಇದ್ರ ಅಣ್ಣನ ಮಗಳು. ಇದು ಅದೆಲ್ಲ ಇದು ಇದು ಚನ್ನಪಟ್ಟಣ ತಂದಿದ್ದು, ಅದರಲ್ಲಿ ಮರಿ ತೆಗ್ಸಿರೋದು ಇದು. ಹಾಂ, ಚನ್ನಪಟ್ಟಣದಲ್ಲಿ ಗಂಡು. ಹಾಂ, ಗಂಡು. ನಿಮ್ಮ ಮನೇಲೆ ಮರಿ ಆಗಿರೋದು? ಹಾಂ, ನಮ್ಮ ಮನೇಲಿ ಮನೆ. ಆರೈತೆ ಇದು. ಹಾಂ, ಆರೈತೆ. 9 ಗಂಟೆ 9 ಗಂಟೆ. ತಾರಾ ಚೋಟಿಯಲು ಲೈನಲ್ಲಿ ಅಕ್ಕಿ ಆಡಿದವಂತೆ. ಈ ಅಕ್ಕಿನೇ ಆಡೈತಂತೆ. ಒಳ್ಳೆ ಬ್ಲೂ ಶೇಡೆಲ್ಲ ಐತೆ. ತಾರ ಗರಿಗಳೆಲ್ಲ ಒಳ್ಳೆ ಫೈಬರ್ ಕ್ವಾಲಿಟಿ.
ಚೆನ್ನಾಗೈತೆ ನೋಡಿ. ಇಲ್ಲಿ ಏನು ಕೂಟ್ ಗುಲ್ದಾರ್ ಗಂಡು ನಾನು ತೋರಿಸ್ದೆ ನಿಮಗೆ, ಹಳೆ ಗಂಡು. ಅದ್ರ ಮಗಳಿದು ಲಾಲ್ ಕಟ್ಟು ಅಪ್ಪನ ಥರನೇ ಬಂದೈತೆ. ಒಳ್ಳೆ ಗುಲ್ದಾರು, ಕೂಟ್ ಗುಲ್ದಾರು, ಲಾಲ್ ಕಟ್ಟು. ಕಣ್ಣು ಕೂಡ ಅಪ್ಪನ ಥರನೇ ಐತೆ ನೋಡಿ. ತಿರುವಲ್ ನೋಡಿ, ತಿರುವಾಲಿದು ಒಳ್ಳೆ ರಿನ್ಸಲ್ ಐತೆ. ಲೈಟ್ ಅನಾರಿ, ಗರಿ, A to C ಜಾಸ್ತಿ ಬಾಲ್ ಆಗಲ್ಲ ಇದಕ್ಕೆ. ನೋಡಿ ತಾರಾ ಚೋಟಿ ಹಾಲು ತುಂಬ ಚೆನ್ನಾಗಿದೆ. ಚೀನಿ, ಬಿಳೆಕಣ್ ಚೀನಿ. ನೋಡಿ ಅಕ್ಕಿಗಳೆಲ್ಲ ಒಳ್ಳೊಳ್ಳೆ ಚೀನಿಗಳು, ತೂಮಾರ್, ಪಿಲಾಂಕ, ತಂಬ್ರಲು, ತಾರಗಳು, ದುಬಾಸು, ಮಕ್ಷಿಗಳು ಎಲ್ಲ ಒಳ್ಳೊಳ್ಳೆ ಚೀನಿ ಮಕ್ಷಿಗಳವೆ. ಯಾಕಂದರೆ ಇಲ್ಲಿ ಸುಮಾರು ಅಕ್ಕಿಗಳಿದ್ದಾವೆ, ಎಲ್ಲವನ್ನೂ ತೋರ್ಸೋಕ್ಕಾಗಲ್ಲ. ಇವರು ಲಾಟ್ ಗೇಜ್ ಮಾಡಿದ್ದಾರೆ, ಹೆಣ್ಣುಗಳಿಗೆ ಲಾಟ್ ಮಾಡಿದ್ದಾರೆ. ನೋಡಿ ಇದರಲ್ಲಿ ಎಷ್ಟವೆ ತಾರಗಳು, ತುಂಬ ಚೆನ್ನಾಗಿವೆ ತಾರಗಳು. ಇಲ್ಲಿ ಕೆಳಗಡೆ ಒಂದು ಲಾಟ್ ಇದೆ ನೋಡಿ. ತಾಂಬೆ ಹಾಲು, ಬಿಳೆಕಣ್ಣು, ಹೆಣ್ಣು, ತಿರುವಾಲು ಎಲ್ಲ ಒಂದು ಲಾಟೆ ಇದೆ. ಎಲ್ಲ ಜೊತೆ ಮೇಲವೇ, ಜೊತೆ ಮಾಡಿದ್ದಾರೆ. ಇದು ಬಿಳೆಕಣ್ಣು, ಬಿಳೆಬಲ. ಒಳ್ಳೆ ಏಟು ಬಜ್ಜಿ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಪಟ್ಟದಲ್ಲೇ ಇದು ಅಕ್ಕಿ ಆಡ್ತಾಯಿತ್ತು. ಇದು ನಮ್ಮನೇಲೆ ಪಡ್ತಲ್ಲಿ ಬಿಡ್ತಾಯಿದ್ದು. ಏಟು ಎತ್ಕೊಂಡ್ಮೇಲೆ ಇನ್ನೇನು ಏಟು ಎತ್ತಿಸ್ಲೇ ಇಲ್ಲ. ಏಟು ಎತ್ತಕ್ಕೂ ಮೊದಲೇ ಎಲ್ಲ ಬೇಡ 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 ಬಿಡಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸ್ಲಿಲ್ಲ. ಈ ಅಕ್ಕಿನ ಬಿಡಿಸ್ಲೇ ಹೋದರು. ಅಕ್ಕಿ ಬಿಡಲೇಬೇಡ ಇದು ಅಂತ. ತುಂಬ ಚೆನ್ನಾಗಿದೆ ಅಕ್ಕಿ. ಯಾವ ಥರ ಐತೆ ಅಲ್ಲೇ ಒಂದು 3-4 ವರ್ಷದ ಅಕ್ಕಿ ಇದು. ಹುಷಾರು ತಪ್ಪಿಟ್ಟು ಈಗ ಹುಷಾರಾಗಿರೋದು. ಜಾಕ್ಲೇಬಲ. ಜಾತಿಲೆಲ್ಲ ತುಂಬ ಚೆನ್ನಾಗಿದೆ ಅಕ್ಕಿ. ಮತ್ತೆ ಮನೆ ಬಿಡಲ್ಲ, ಕೆಳಗೆ ಆಡುತ್ತೆ, ಏನು ಮೇಲಾಗಲ್ಲ ಅಕ್ಕಿ. ತುಂಬ ಫೈನ್ ಆಗೈತೆ ನೋಡಿ. ಕಣ್ಣಲ್ಲಾಗಲಿ, ರೆಪ್ಪೆಗಳಾಗ್ಬೋದು, ಚೋಂಚು ಒಳ್ಳೆ ಬುರುಡೆ ಎಲ್ಲ ಒಳ್ಳೆ ತುಂಬ ಚೆನ್ನಾಗಿದೆ. ನೋಡಿ ಈಗ ನಮ್ಮ ಅಫ್ಜಲ್ ಅವರು ಬಂದಿದ್ದಾರೆ, ಈ ದಾಬ್ಡಿಯ ಮಾಲೀಕರು ಅಫ್ಜಲ್ ಅವರು. ಮತ್ತು ಇವರು ಭಕ್ಷ ಅಂತ ಎಲ್ಲ ಇವರು ಸೇರ್ಕೊಂಡು ಒಳ್ಳೆಯ ಜೀವನ ಸೇರಿಸಿದರೆ. ಅಫ್ಜಲ್ ಅವರೇ ನಮಸ್ಕಾರ. ಈಗ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನೀವು ಈ ಅಕ್ಕಿ ಶೋಕಿಗೆ ಹೆಂಗೆ ಬಂದ್ರಿ, ಹೆಂಗೆ ನೀವು ಈ ಮಟ್ಟಿಗೆ ಈಗೆಲ್ಲ ಟೂರ್ನಮೆಂಟ್ಗೆಲ್ಲ ಅಕ್ಕಿ ಬಿಡ್ತಾಯಿದ್ದೀರಾ, ಯಾವ ಥರ ಬಿಡ್ತಾಯಿದ್ದೀರಾ, ದಯಮಾಡಿ ಹೇಳ್ಬೇಕು ಸರ್. ನಾವು ಚಿಕ್ಕದ್ರಲ್ಲಿ ಮಾಮೂಲಿ ರೇವಲ್ಗಳು ಸಾಕು ಬಂದಿದ್ವು.
ಆ ಟೈಮಲ್ಲಿ ನಮಗೆ ಬಾಬಣ್ಣ ಅವರು ಗಂಜಾಮಲ್ಲಿ ಅಕ್ಕಿ ಹಾರಿಸ್ತಾ ಇದ್ರು. ಅವ್ರಿಗೆ ಸತಾಯಿಸ್ತಾ ಇದ್ದೋ, ಅವ್ರಿಗೆ ಮತ್ತೆ ಚನ್ನಬಸವಣ್ಣನಿಗೆ ತುಂಬ ಸತಾಯಿಸ್ತಾ ಇದ್ದೋ ನಾನು. ಚನ್ನಬಸವಣ್ಣವರು ಹಿಂಗೆಲ್ಲ ಮಾಡೋಕೆ ಹೋಗ್ಬಾರ್ದಪ್ಪ, ನಿಮಗೆ ಬೇಕಾದ್ರೆ ನಮ್ಮ ಹತ್ರನೇ ಬಂದು ಶೋಕಿ ಮಾಡಿ ಅಂದರು. ಅಲ್ಲಿ ದೊಡ್ಡವ್ರು ಇರೋದ್ರಿಂದ ನಮಗೆ ಸೇರಿಸ್ತಾ ಇರಲಿಲ್ಲ. ಬಾಬಣ್ಣ ತುಂಬ ಕ್ಲೋಸ್ ಆದರು. ನಮ್ಮ ಚಿಕ್ಕಪ್ಪನ ಕಡೆಯಿಂದ, ನಮ್ಮ ಚಿಕ್ಕಪ್ಪ ಅಲ್ಲೇ ಗುಮ್ಮದಿಲಿ ಕೆಲಸ ಮಾಡೋದು, ಅವ್ರ ಕಡೆಯಿಂದ ಅಲ್ಲಿ ನಮಗೆ ಕ್ಲೋಸ್ ಆದರು. ಅಲ್ಲಿ ಹೋದು ಅವ್ರ ಜೊತೆಲಿ ಸೇರಿ ಶೋಕಿಂಗ್ ಮಾಡಿದ್ವು. ನಮ್ಮ ಗುರುಗಳಿರೋದಕ್ಕೆ ನಮಗೆ ಒಂದು ಹೆಸರು ಆಗಿತ್ತು. ಎಲ್ಲರೂ ಒಂಥರ ನೀವು ಅವ್ರ ಹತ್ರ ಅಕ್ಕಿ ಔಸ್ ಮಡಗಿದ್ರಿ ಇದು ಅದು ಅಂತ. ನಾವು ಯಾವುದು ಅಕ್ಕಿ ಮಡಗಿರಲಿಲ್ಲ. ನಮ್ಮ ಗುರುಗಳೇ ಇದ್ದಾದ್ಮೇಲೆ ನಮ್ಗೇನು ತಲೆ ಕೆಡಿಸ್ಕೊಳ್ಳೋ ಭಯನೇ ಇರಲಿಲ್ಲ. ಅವ್ರು ನಾವೇನು ಪದಾರ್ಥ ಕೇಳ್ತೀವಿ ಅದನ್ನ ಅವ್ರು ಬೇಡ ಅಂತ ಇರಲಿಲ್ಲ, ಅದನ್ನ ನಮಗೆ ಕೊಡ್ತಾಯಿದ್ರು. ಏನೋ ನಮ್ಮ ದುರಾದೃಷ್ಟ, ನಮ್ಮ ಗುರುಗಳು ನಮ್ಮ ಕೈ ಬಿಟ್ಟು ಹೊಂಟೋದ್ರು. ಅವ್ರು ಮೈಸೂರಲ್ಲಿದ್ದರು, ನಮ್ಮ ಹೆಸರು ಹೇಳ್ತಾ ಇದ್ರು ಹೊತ್ತು. ಅವ್ರು ಯಾರು ನಮ್ಮದು ನಿಮ್ಮದು ಅಂತಾರೆ, ಅದು ನಮ್ಗೆ ಗೊತ್ತಿಲ್ಲದಿರೋ ವಿಷಯ. ಮೈಸೂರಿಗೆ ಹೋಗಿ ಒಂದು 4-5 ವರ್ಷ ಶೋಕಿ ಮಾಡಿದ್ರು ಅಷ್ಟೇ. ಇರೋದ್ರಲ್ಲಿ ಅವ್ರು ಗಂಜಾಮಲ್ಲಿ ಹೆಸರು ಮಾಡಿರೋದು, ನಮ್ಮ ಮಂಡ್ಯ ಜಿಲ್ಲೆಗೆ ಹೆಸರು ಮಾಡಿಕೊಟ್ಟಿದ್ದು ನಮ್ಮ ಬಾಬಣ್ಣವರು. ಅವ್ರು ಇರೋ ಗಂಟ ನಾವು ಯಾವುದೂ ಅಕ್ಕಿಗಳು ಕದೀಲಿಲ್ಲ. ಅವ್ರು ಇದ್ದಂಗ್ಲೇ ನಾವು ಅವ್ರು ಒಂದು ಹೆಣ್ಣು ಕೊಟ್ಟಿದ್ರು. ಆ ಹೆಣ್ಣು ಜೊತೆ ಹಾಕೋಕ್ಕೆ ಅಂತ ರವೀಣನ ಹತ್ರ ಅಕ್ಕಿ ತೊಗೊಂಡು ಮಡಗಿದೆ. ಎಲ್ಲ ಪೂರ್ತಿ ಅಕ್ಕಿನೇ ಕದ್ಬಿಟ್ರು. ಯಾರೋ ನಮ್ಮ ಹತ್ರ ಬಂದು ರಾತ್ರಿ ಹೊರಗೆ ಒಂದು ಶೋಕಿ ಬಿಟ್ಬಿಟ್ಟಿದ್ದೆ. ತಿರ್ಗಾ ಮತ್ತೆ ನಾನು ಈಗ ತಿರ್ಗಾ ಇದೊಂದು ಗಂಡು ಸಿಕ್ಕಿರೋದಕ್ಕೆ ಈ ಗಂಡಿನ ಕಡೆಯಿಂದ ನಾನು ತಿರ್ಗಾ ಶೋಕಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಕ್ಕಿನೂ ಚೆನ್ನಾಗಿ ಆರಿಸಿದ್ದೀನಿ. ಯಾರು ನಮಗೆ ಬೆಳ್ಳೆತ್ತಿ ತೋರ್ಸಂಗಿಲ್ಲ, ಆ ಥರ ಅಕ್ಕಿ ಬಿಟ್ಟಿದ್ದೀನಿ ಸರ್. ಇದೇ ಗಂಡು ಬಿಡಿ ನೋಡಿ. ಬಾಬಣ್ಣವರ ಏನು ಹಳೇ ವರ್ಷ ಅಕ್ಕಿ ಇದು ಮೈಸೂರು ಮತ್ತು ಕಾರೆಕುರ ಅಲ್ಲಿ ಎಲ್ಲ ಓಡಾಡಿಕೊಂಡು ಕೊನೆಗೆ ಇದು ಒಂದು ಇದೇ ಗಂಜಾಮುಖ ತಿರ್ಗಾ ಇಲ್ಲಿ ಸೇರ್ತು. ಆ ಲೈನ್ ಅಕ್ಕಿ ಚೀನಿ ಪಿಲಾಂಕ ಈ ಲೈನಲ್ಲಿ ಈ ವರ್ಷ 8 ತಿಂಗಳು ತಿರುಗಿದೆ ಅದನ್ನು ಈಸ್ಕೊಳ್ಳೋಕ್ಕೆ. 8 ತಿಂಗಳು ಕೊನೆಗೆ ಇದೇ ಅಕ್ಕಿ ಇದೆ ಮೂಲ ಮಾಡಿ ಜೊತೆ ಸೆಟ್ ಮಾಡಿ ಅದರಲ್ಲಿ ಪಟಗಳು ತೆಗ್ಸಿ ಸೀಲ್ಗೆ ಬಿಟ್ಟರು. 7 ಚಿಲ್ಲರೆ 8 ಚಿಲ್ಲರೆ ಹಿಂಗೆ ಒಳ್ಳೆ ಮಳೆ ಗಿಳೆ ಬಿಸಿಲು ಎಲ್ಲದಕ್ಕೂ ಅಕ್ಕಿ ಆಡುವಂತಹ ಅಕ್ಕಿಗಳನ್ನ ಲೈನ್ ಮಾಡಿ ಈ ವರ್ಷ ಬಿಟ್ಟರು. ಮತ್ತು ನಮ್ಮ ಒಂದು ಮಂಡ್ಯ ಮೈಸೂರು ಚಾಂಪಿಯನ್ಶಿಪ್ ಟೂರ್ನಮೆಂಟ್ಗೂ ಬಿಟ್ಟಿದ್ರು ಅಕ್ಕಿ. ಒಳ್ಳೆ ಟೈಮ್ ಅಕ್ಕಿ ಆಡ್ತು, ಮಳೆ ಮೇಲೆ ತುಂಬ ಚೆನ್ನಾಗಿ ಅಕ್ಕಿ ಆಡ್ತು. ಒಂದು 7 ಚಿಲ್ಲರೆ ಮತ್ತು ತಿರ್ಗಾ ಇದಕ್ಕೆ ಬಿಟ್ಟರು. ಅದು ಶ್ರೀರಂಗಪಟ್ಟಣ ತಾಲೂಕು ಟೂರ್ನಮೆಂಟ್ ಅಂತ ಮಾಡಿದ್ದು ಚಾಂಪಿಯನ್ ಅಂತ. ಶ್ರೀರಂಗಪಟ್ಟಣ ಚಾಂಪಿಯನ್ ಟೂರ್ನಮೆಂಟ್ಗೂ ಕೂಡ ಅದೇ ಲೈನಲ್ಲಿ ಅಕ್ಕಿ ಇದ್ರ ಮಗ ಅದರಲ್ಲಿ ಫಸ್ಟ್ ಪ್ರೈಸ್ ಆಡ್ತು. ಅದು 7 ಚಿಲ್ಲರೆ ಅಕ್ಕಿ ಆಡಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾರೆ ನಮ್ಮ ಟೂರ್ನಮೆಂಟ್ಗೆ. ಸರ್ ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಟೂರ್ನಮೆಂಟ್ಗೆ ನೀವು ಆಡಿಸಿರೋದು ಖುಷಿ ಆಯಿತು ಸರ್, ಕಂಗ್ರ್ಯಾಚುಲೇಷನ್. ಇದು ಅಕ್ಕಿ ಇಳಿಸ್ಕೊಡ್ಬೇಕಾದ ಕಾರಣ ನಮ್ಮ ರವೀಣ ಪಾಲನೆ ರವೀಣ ಭಾರಿ ಪ್ರಯತ್ನ ಪಟ್ಟು ಅವರೇ ನಿಮ್ಮ ಪೈಕಿ ಅಂತ ಸೇರ್ಕೊಳ್ಳಿ ಅಣ್ಣ ಇಲ್ಲಿ ಜಾಗ ಐತೆ ಅಂತ ಅವರೇ ನಮ್ಗೆ ಇಷ್ಟ ಬಂದು ಹೇಳಿ ಈಸ್ಕೊಟ್ಟು. ಬರೀ ರವೀಣನ ಒಂದು ಮಾತು ನಂಬಿಕೆಗೋಸ್ಕರ ಇದು ನಮ್ಮ ಜಾತಿ ಅಂತ ಮಡಿಕೊಂಡಿದ್ದೀವಿ. ಪರವಾಗಿಲ್ಲ, ನಮಗೆ ಹೆಸರು ಮಾಡಿಕೊಟ್ಟಿದೆ. ಇದು ಎಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ರವೀಣವರು ಇದು ನಿಮ್ಮ ಬಾಬಣ್ಣನ ತಳಿ ಅಂತ ಹೇಳೋರೆ, ಅವ್ರ ನಂಬಿಕೆ ಮೇಲೆ ನಾವು ಇದನ್ನ ಮಡಗಿದ್ದೀವಿ. ಮತ್ತೆ ಅಣ್ಣ ಈಗ ನೀವು ಹೇಳಿದ್ರಿ ಆಗ ಅಕ್ಕಿಗಳ ಅವರು ಅದು ಇದು ಕದ್ರು ಪದ್ರು ಅಂತ ಹೇಳ್ತಿದ್ರು ಅಂತ. ಆ ಟೈಮಲ್ಲಿ ನೀವು ನಾನು ನೋಡ್ದಂಗೆ ನಾನು ಸುಮಾರು ಹಲವಾರು ವರ್ಷದಿಂದ ಗಂಜಾಂ ಬಾಬಣ್ಣವ್ರ ಜೊತೆಯಲ್ಲೇ ನಾವು ಇವರು ಎಲ್ಲ ಇದ್ದಾಗ ನಾವು ಬರ್ತಾ ಇದ್ದವು ಚಿತ್ರದಲ್ಲಿ ಅಲ್ಲಿಗೆ. ಅವರು ಗಂಜಾಂ ಬಾಬಣ್ಣವರು ಮೈಸೂರಿಗೆ ಹೋಗೋ ಮೂಮೆಂಟಲ್ಲಿ ಇವರು ಆಲ್ಮೋಸ್ಟ್ ಒಂದು ಅಕ್ಕಿ ಇರಲಿಲ್ಲ ತೆಗೆದಾಕಿ ತಿರ್ಗಾ ಇನ್ನೊಂದು ಆ ಜಾಗದಲ್ಲಿ ಅಕ್ಕಿ ಮಡಗಿದ್ರಿ ನೀವು. ಅಲ್ಲಿಗೆ ನಮ್ಮ ಟೂರ್ನಮೆಂಟ್ಗೆ ಸೀಲ್ಗೂ ಸೇರಿದ್ರಿ. ಯಾರೋ ಸೀಲ್ ಬಿಡ್ಬೇಕಾಯ್ತು, ಒಂದು ಅಕ್ಕಿ ಬಿಟ್ರು ಮಾಣೆ ಇನ್ನೊಂದು ಸ್ವಲ್ಪ ಇದ್ರಲ್ಲೇ ಅಕ್ಕಿ ಒಮ್ಮೆಗೆ ಚಿಲ್ಕ ಹಾಕ್ಬಿಟ್ಟು ಅದು ಹೆಂಗೆ ಕತ್ತಿದ್ರು ಅಂದರೆ ಸುತ್ತ 4-5 ಮನೆ ಸುತ್ತ ಮನೆಗಳದು ನನಗೆ ಗೊತ್ತು, ಕೇಳಿ ಹೇಳ್ತೀನಿ ನಾನು. ಅದು ನಾನು ನೋಡಿದ್ದೆ, ಅದು ವಿಚಾರ ಗೊತ್ತಿತ್ತು. ಈ ಚಿಲ್ಕಗಳಿಗೆಲ್ಲ ಒಂದು ಬಿರಡೆ ತುರುಕ್ಬಿಟ್ಟು ಅವರು ಯಾರು ಬರ್ದಂಗೆ ಆಚೆ ಬರ್ದಂಗೆ ಮಾಡಿ ಅಕ್ಕಿ ಕತ್ಕೋಗಿದ್ರು 100 ಚಿಲ್ಲರೆ ಅಕ್ಕಿಗಳ. ಆಗ ಗಂಜಾಂ ಬಾಬಣ್ಣವರು ಅಲ್ಲಿ ಬಂದು ಹೋಯ್ತಾ ಇದ್ರು. ಆಮೇಲೆ ಅವರು ತೀರ್ಕೊಂಡಿದ್ದು ಗಂಜಾಂ ಬಾಬಣ್ಣವರು. ಅದಾದ್ಮೇಲೆ ನಮ್ಮ ಗುರುಗಳಿಗೂ ಹೆಸರು ಮಾಡಿಕೊಟ್ಟಿದ್ದು ಇದೊಂದೇ ಅಕ್ಕಿ ನೋಡಿ. ಕಂಟಿನ್ಯೂ ಆರೈತೆ. ಇದು 4-5 ವರ್ಷ ಬೇಕಾದ್ರು 7 ವರ್ಷನೇ ಆಡೈತೆ. ಅದು ಒಟ್ಟಲ್ಲಿ 4-5 ವರ್ಷ ಫಿಕ್ಸ್ ಆರೈತೆ. ಒಂದೇ ಸತಿ ಆರಿರೋದು ಇದು ಒಂದೇ ಹೆಸರು ಮಾಡ್ಕೊಟ್ಟಿರೋ. ಇದ್ರ ಮಕ್ಳೇ ಚೀಣಿಗಳು. ಇದು ತಿರುವಾಲ್ ಐತಲ್ಲ, ಇದು ತಿರುವಾಲು, ಇದು ತಂಗಿನೇ ತಿರುವಾಲು, ಅದು ಆರಿರೋದು. ಅಂದ್ರೆ 9 ಗಂಟೆ 3 ಕಲ್ಲಿ ಪಟ್ಟ ಆರಿರೋದು. ಈ ರೇಕ್ತಾರ್ ಗಂಡಿಂದ ಮೂಲಗಳು ಈ ರೇಕ್ತಾರ್ ಗಂಡು ಮತ್ತೆ ಮೂರ್ತಿ ಹಣ್ಣು ಹೆಣ್ಣಿಗೆ ಚೀಣಿ ಪಿಲಾಂಗಗಳು ಹುಟ್ಟಿರೋದು. ಆ ಲೈನಲ್ಲೇ ಅಕ್ಕಿಗಳು ಒಳ್ಳೊಳ್ಳೆ ಟೈಮ್ ಎಲ್ಲ ಸುಳ್ಳು. ಈ ಗಂಡಿಗೆ ಮೂರ್ತಿ ಹಣ್ಣು ಚೀನಿ ಹಣ್ಣು 700 ಚೀನಿ ಹಣ್ಣು. ಚೀನಿ ಹಣ್ಣು 11 ಗಂಟೆ ಅಕ್ಕಿ ಆರೈತೆ. 11 ಗಂಟೆ ಅಕ್ಕಿ ಆರೈತೆ. ಇದ್ರ ಮಗನ ಆರೈತೆ. ಆಮೇಲೆ ಇದು ಈ ಅಡಬ ನೋಡ್ರಿ, ಮುನ್ನಾಬೈ ಮತ್ತೆ ಬಾಬಣ್ಣ, ತೇಜಣ್ಣ, ಮತ್ತೆ ತಬ್ರಸು, ನೂರಣ್ಣ, ಚನ್ನಬಸಪ್ಪ ಶಿಷ್ಯ,
ಮತ್ತೆ ಅವರೆಲ್ಲ ಹಳೆ ಶೋಕದವರೆಲ್ಲ ಸೇರೋರು ನೋಡ್ರಿ. ಹೆಚ್ಚು ಕಡಿಮೆ ಒಂದು 22 ವರ್ಷದ ಫೋಟೋ ಇದು. ಸರ್ ಆ ಜಾಗ ಕರ್ಕೊಂಡು ಹೋಗ್ತೀನಿ, ನೋಡ್ರಿ ಬನ್ನಿ ಅದು ಯಾವ ಜಾಗ ಆಡ್ತು ಏನು ಅದನ್ನು ತೋರಿಸ್ತೀನಿ ನೋಡಿ. ಈಗ ಗಂಜಾಂ ಬಾಬಣ್ಣವ್ರದ್ದು ಹಳೇ ದಾಬಡಿ ಆ ಅಕ್ಕಿ ಆಡ್ತಿದ್ದ ಜಾಗ ಇದೆಯಾ? ಈಗೆಲ್ಲ ಹೊಸ ಹೊಸ ಬಿಲ್ಡಿಂಗ್ಗಳು ಎದ್ಬಿಟ್ಟವೆ, ಆಗಿರಲಿಲ್ಲ ಬಿಲ್ಡಿಂಗ್ಗಳು, ಅಲ್ಲಿ ಮರ ಎಲ್ಲ ಇತ್ತು. ಇದೇ ದೇವಸ್ಥಾನ ನೋಡಿ. ಈ ಬೇವಿನ ಮರದ ಕೆಳಗಡೆ ಎಷ್ಟು ಚೆನ್ನಾಗಿ ಕುತ್ಕೊಂಡು ಅಕ್ಕಿ ನೋಡ್ತಾಯಿದ್ರು. ಈ ಮರದ ಅಡಿಲೆಲ್ಲ ಹತ್ತಿ ಮರ, ಸಖತ್ತು ಜನ ಸೇರ್ತಿದ್ದಂತಹ ಜಾಗ ಇದು. ಈ ಹೋಟ್ಲು ನೋಡಿರಬೇಕು, ಮರಾಠ, ಬಾಂಬೆ ಮರಾಠ ಮಿಲ್ಟ್ರಿ ಹೋಟ್ಲು. ಇಲ್ಲಿ ಎಂತೆಂಥ ಅಕ್ಕಿ ಶೋಕ್ತಾರೋ ಬಂದು ಅವಾಗ ಚಿಕನ್ ಊಟ. ಬಾಬಣ್ಣವ್ರು ಅಕ್ಕಿ ಬಿಟ್ರೆ ಇಲ್ಲಿ ಹೋಟ್ಲಿಗೆ ಹೇಳ್ಬಿಡೋರು ಎಲ್ಲ. ಇಲ್ಲಿ ಕುಂತಿರೋರು ಇಲ್ಲಿ ಬಂದು ಊಟ ಮಾಡಿಕೊಂಡು ಇದೇ ಆಕಾಶದಲ್ಲಿ ಇಲ್ಲಿ ಅಕ್ಕಿ ಆಡ್ತಾ ಇರೋದು ನೋಡ್ತಾ ಇರೋರು ಇದೇ ಹತ್ತಿ ಮರಗಡೀಲಿ ನೋಡಿ. ಈಗ ಹೆಂಗಾಗ್ಬಿಟ್ಟೈತೆ ಇದೇ ಜಾಗ. ಇಲ್ಲೇ ನಿಂತ್ಕೊಂಡೆಲ್ಲ ಇದು ಫೋಟೋ ಹೊಡಿಸ್ಕೊತಿದ್ದು, ಅಕ್ಕಿ ಆಡ್ದಾಗೆಲ್ಲ ತಂದು ತೋರಿಸ್ತಿದ್ದ ಜಾಗ ಇದೇ ಬಾಬಣ್ಣವ್ರ ಮನೆ, ಹಳೆಯ ಮನೆ. ಇಲ್ಲಿ ಹೆಣ್ಗಳು ಆಟ ಆಗ್ತಾಯಿದ್ರು ಅವಾಗ. ಹಿಂಗೆ ಮೋಟ್ರ್ ಮಡಿಕೊಂಡವ್ರೆ, ಬೇರೆಯವ್ರಿಗೆ ಮಾರ್ಬಿಟ್ರು ಮನೇನ. ಇಲ್ಲಿ ಹಂಗೂ ಸುಮಾರು ಸರಿ ಕದ್ದುಬಿಟ್ಟಿದ್ರು ಅಕ್ಕಿನ. ಹಂಗೂ ಆದರೂ ಇಲ್ಲಿ ಮಡ್ಗೋರು, ಏನೇ ಆದರೂ ಇಲ್ಲಿ ಹೆಣ್ಗಳ ಮಡ್ಗೋರು ಒಂದು ಸ್ವಲ್ಪ ನೋಡಿ. ಇದೇ ಜಾಲ್ರಿ ಬೋನು ಗಂಜಾಂ ಬಾಬಣ್ಣವ್ರ ಮನೆ. ಇದನ್ನು ಚನ್ನಬಸಪ್ಪ ಅವರು ಮತ್ತು ಬಾಬಣ್ಣವರು ಎಲ್ಲ, ಚನ್ನಬಸಪ್ಪ ಅವರು ಇಡ್ಕೆ ಎಲ್ಲ ಎತ್ತಿ ಜೋಡಿಸೋರು ಕಟ್ಟುವಾಗ. ಇದಕ್ಕೆ ಇಲ್ಲೆಲ್ಲ ಒಂದು ಕಾಡು ಥರ ಇತ್ತು, ಬಿಸಿಲು ಕಾನಿ. ಇಲ್ಲಿ ಮನೆ ಕಳವು ನಾವು, ದೊಡ್ಡಯ್ಯ, ನಾವು ಎಲ್ಲ, ಇವರು ಅಫ್ಜಲು, ಬಕ್ಸ, ಗಂಜಾಂ ಗುಲಾಬ್ ಸಿಂಗ್ ಅವ್ರ ಮಗ ರಘು, ಆಮೇಲೆ ರಾಘವಣ್ಣವರು, ಅದೇನು ತಸ್ಸು, ಡಿಕ್ಕು, ಇನ್ನು ಸುಮಾರು ಜನ ಇಲ್ಲಿರೋರು. ಫಸ್ಟು ಆಡ ಇಲ್ಲಿತ್ತು, 12 ಗಂಟೆ 24 ನಿಮಿಷ 26 ನಿಮಿಷ ಆಡಿದಾಗ ಅಲ್ಲಿ ಆಡ ಎಲ್ಲ ಇಲ್ಲಿ ಒಂದು ಬೋನ್ ಮಾಡಿಬಿಟ್ಟು ಇಲ್ಲಿ ಅಕ್ಕಿ ಬಿಡ್ತಿದ್ರು. ಬೋನು ಚರ್ಚಪ್ಪಿ ಹತ್ರ ಇಲ್ಲಿ ಅಕ್ಕಿ ಬಿಡ್ತಿದ್ರು. ಇದು ಅವರ ಹಳೇ ಜಾಗ. ಯಾಕೆ ಇಷ್ಟೆಲ್ಲ ಇದು ವೀಡಿಯೋ ಮಾಡ್ತಾಯಿದ್ದೀವಿ, ನಿಮ್ಗೆ ಯಾಕೆ ಇದನ್ನು ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ, ಮಂಡ್ಯ ಜಿಲ್ಲೆಗೆ ಸುಪ್ರೀಂ ಅಂದರೆ ಒಂದು ಒಳ್ಳೆ ರೆಕಾರ್ಡ್ ಮಾಡಿದಂಥವ್ರು. 12 ಗಂಟೆ 11 ಗಂಟೆ 10 ಗಂಟೆ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ ಅನ್ನುವಂಥ ಅಕ್ಕಿಗಳನ್ನ ಆಡಿಸ್ತಂಥವ್ರು ಗಂಜಾಂ ಬಾಬಣ್ಣವರು ನೋಡಿ. ಫಸ್ಟು ಹೆಣ್ಣಿನ ಲಾಟ್ ಇಲ್ಲಿದ್ದು, ಮಧ್ಯ ಒಂದು ಇದನ್ನು ಮಾಡಿ ಎಲ್ಲ ಈಗ ಉಂಟೋಗೈತೆ ಎಲ್ಲ. ಆ ಟೈಮ್ ಒಂದು ಒಂದು ಮೆಮೊರಿ. ಈಗ ಅವ್ರಿಲ್ಲ ಬಾಬಣ್ಣವರು, ಅವರು ಮಾಡಿದಂತಹ ಗೇಜ್ ಇನ್ನೂ ಇಲ್ಲಿ ಹಿಂಗೆ ಇದೆ. ಅವ್ರು ಕಿತ್ತಾಕಿಲ್ಲ, ಇನ್ನು ಗೇಜ್ ಕಿತ್ತಾಕಿಲ್ಲ. ಇಲ್ಲಿ ಅಕ್ಕಿಗಳು ಹೆಣ್ಲಾಟು ಗಂಡ್ಲಾಟು ಮತ್ತು ಅಲ್ಲಿ ರೂಮು ಎಲ್ಲ ಇವರು ಹೊಡೆದು ಬೇರೆ ಬೇರೆ ಥರ ಮಾಡ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡವ್ರೆ. ಆವಾಗ ಹಿಂಗಿತ್ತು, ಅದನ್ನು ತೋರ್ಸೋದಕ್ಕೆ ನಾವು ಬಂದಿದ್ದೀವಿ ಎಲ್ಲರೂ. ಹಾಂ, ನಮಸ್ಕಾರ. ಇದು ಏನು ನಾವು ಅಷ್ಟೊತ್ತಿಂದ ನಿಮ್ಗೆ ಹೇಳ್ದೋ, ಅಲ್ಲೇ ಹೋಟ್ಲು, ಮಿಲ್ಟ್ರಿ ಹೋಟ್ಲು ಇದು. ಅಲ್ಲಿ ಹತ್ತಿ ಮರ ನೋಡಿ ತೋರಿಸೋದು, ಹತ್ತಿ ಮರದ ನೆರಳಲ್ಲಿ, ಆ ಬೇವಿನ ಮರದ ನೆರಳಲ್ಲಿ ಆ ದೇವಸ್ಥಾನದ ಕಟ್ಟೆ ಮೇಲೆ ಕುತ್ಕೊತಿದ್ದು, ಅಕ್ಕಿ ಇಲ್ಲಿ ರೂಟ್ ಮಾಡ್ಕೊಂಡು ಆಡ್ತಾ ಇರೋದು. ಈ 2 ತೆಂಗಿನ ಮರ ಇದ್ದು, ಈ ಚಿಕ್ಕ ಚಿಕ್ಕ ಮನೆ ಇದ್ದು, ಆ ತೆಂಗಿನ ಮರ ಮಧ್ಯದಲ್ಲಿ ನುಗ್ಗಿ ಬರೋದದು. ಟಾಮ್ಡಾಲು ಆಡಿದಾಗ ಆ ತೆಂಗಿನ ಮರಗಳೆಲ್ಲ ಅಲ್ಲಿ ಇನ್ನೂ 2 ತೆಂಗಿನ ಮರ ದೊಡ್ಡವಿದ್ದವಸಿ, ಹಳೇ ತೆಂಗಿನ ಮರಗಳು. ಆ ಮಧ್ಯದಲ್ಲಿ ನುಗ್ಗಿ ಬರೋವು ಆ ತೆಂಗಿನ ಮರ, ಅದರಲ್ಲೆಲ್ಲ ನುಗ್ಗಿ ಅಕ್ಕಿ ಬಂದು ಇದು ಮಾಡ್ತಿದ್ದೋ. ಒಂದು ಇದೇ ಜಾಗ ಹಿಂದ್ಗಡೆ ನೀಲಗಿರಿ ಮರಗಳಿದ್ದು. ನೀಲಗಿರಿ ಒಂದ್ಸರಿ ಅದೇನು ಅಂದರೆ ಅವರು ಇಲ್ಲಿಂದ ಹೋಗೋಕ್ಕೆ ಒಂದು ಪ್ರಾಬ್ಲಮ್ ಆಯಿತು, ರಫ್ರಿಗೆ ಒಂದೇನೋ ಇನ್ಸಿಡೆಂಟ್ ಆಯಿತು. ಇಲ್ಲಿಂದ ಬರುವಾಗ ಏನೋ ಸೋಕ್ ಬಿಡ್ತು ಅಂದ್ಬಿಟ್ಟು ಅಲ್ಲಿ ಅದು ಕುಂತ್ಕೊತ್ತು ಅಂತ ಸ್ವಲ್ಪ ಜನ ಸೋಕ್ತು. 2006ರಲ್ಲಿ ಬಾಬಣ್ಣ ಅಂತೂ ಯಾವತ್ತೂ ಗಲಾಟೆ ಮಾಡಿದವರಲ್ಲ, ಯಾವ ವಿಚಾರಕ್ಕೂ ಹೋದಾರಲ್ಲ. ಬಟ್ ಊರಿನ ಜನರೇ ಅವ್ರ ಮೇಲೆ ಅಭಿಮಾನಕ್ಕೆ ಒಂದು ಸ್ವಲ್ಪ ಏನೋ ರಫ್ರಿಗೆ ತೊಂದರೆ ಮಾಡಲಾಗಿ ಅದು ಅವರು ಇಲ್ಲಿ ಅಕ್ಕಿನ ಸ್ಟಾಪ್ ಮಾಡಿದ್ದು. ಬ್ಯಾನ್ ಅವರು 3 ವರ್ಷ ಬ್ಯಾನ್ ಆಗ್ಬಿಟ್ಟಿದ್ರು, ಡಿಪಾರ್ ಆಗಿಬಿಟ್ರು. ಡಿಪಾರ್ ಆದಂಥ ಬೇಜಾರಲ್ಲೇ ಅವರು ಇಲ್ಲಿಂದ ಮೈಸೂರಿಗೆ ಹೋಗಿ ಕೊನೆಗೆ ಅಲ್ಲಿ ಅಕ್ಕಿ ಮಡಗಿದ್ದು ಎಜುಕೇಷನ್ಗೋಸ್ಕರ ಅಕ್ಕಿ ಶೋಕಿಲ್ ಬಿಟ್ಟು. ಆಮೇಲೆ ಅಲ್ಲಿ ಸ್ವಲ್ಪ ಆಡಿಸಿದ್ರು. ಕೊನೆಗೆ ಅವರು ಅಲ್ಲೇ ದೈವದಿನರಾದರು, ತೀರ್ಕೊಂಡ್ರು. ಅವ್ರು ಆದಮೇಲೆ ನಾವು ಅವರ ಒಂದು ನೆನಪು ಮರೆಯೋಕ್ಕಾಗ್ತಾ ಇಲ್ಲ. ಅವರ ಶಿಷ್ಯಂದ್ರುಗಳು ಇಲ್ಲಿದ್ದಾರೆ. ಮೈಸೂರಲ್ಲೂ ಸುಮಾರು ಜನ ಈಗ ಹೊಸದಾಗಿ ಎಲ್ಲ ಶಿಷ್ಯಂದ್ರುಗಳು ಅವರೇ.
ಅವ್ರು ಅಲ್ಲಿಗೆ ಹೋದಾಗ. ಬಟ್ ಇಲ್ಲಿದ್ದಾಗ ಅವ್ರ ಜೊತೆನಲ್ಲೇ ಇದ್ದಂಥವ್ರು ಇವರು ಸಲ್ಲು, ಬಕ್ಸ, ರಾಗು, ಗುಲಾಬ್ ಸಿಂಗ್ ಅವ್ರ ಮಗ, ಆಮೇಲೆ ಚನ್ನಬಸಪ್ಪ ಅವರು ಎಲ್ಲರೂ ಅವ್ರ ಜೊತೆನಲ್ಲೇ ಇಲ್ಲಿ ಇದ್ದಂಥವ್ರು. ಅವ್ರು ಚನ್ನಬಸಪ್ಪ ಅವ್ರ ಮನೇಲಿ ಇಲ್ಲಿಂದ ಒಂದು 100 ಮೀಟ್ರು ಅಷ್ಟೇ ದೂರ. ಅವ್ರ ದಾಬ್ಯಲ್ಲಿ ಇವ್ರು ಇಲ್ಲಿ ಆನಂದ್ ಸಿಂಗು ಅಕ್ಕಿ ಮಡಗಿರೋ ತೋಟದೊಳಗಡೆ, ಕಿರಣ್ ಸಾಬ್ರು, ಶಿವು ಅಂದ್ಬಿಟ್ಟು ಶಿವಣ್ಣ ಅಂತ ಅವರು ಕೂಡ ತಿರುವಾಲ್ ಬಿಟ್ಟಿದ್ರು. ಬಾಬಣ್ಣ ಅಕ್ಕಿ ಮಡಗಿದಾಗ ಅವರು ಮಡಗಿದ್ರು. ಇಲ್ಲಿ ಸುಮಾರು ಹಳೆ ಶೋಕ್ತಾರುಗಳು ಇದ್ರು. ಭಾನುವಾರ ಬಂತು ಅಂದರೆ ಇಡೀ ಗಂಜಾಮಲ್ಲಿ ಜಾತ್ರೆ ಥರ ಇರ್ತಿತ್ತು. ಅಷ್ಟು ಜನ ಬೆಂಗಳೂರಿಂದ ನಾವು ನೋಡ್ತಿದ್ದಂಗೆ ಕರಿಗೋಪಾಲನವರು, ಮತ್ತು ಹುಬ್ಳಿಯವರು, ಧಾರವಾಡದವರು, ಮತ್ತು ಇಲ್ಲಿ ಬೆಂಗಳೂರಿನ ಯಾರ್ಯಾರು ಅಕ್ಕಿ ಶೋಕಿಲಿ ಮೇಯ್ನ್ ಆಗವ್ರೆ ಎಲ್ಲರೂ ಬರ್ತಿರು. ನಂಜನಗೂಡಿಂದ ಅಜಿತ್ ಪಾಷ ಅವರು, ಮೈಸೂರಲ್ಲಂತೂ ಹೇಳಂಗೆ ಇಲ್ಲ ಅವ್ರ ಹೆಸರುಗಳನ್ನ. ಎಲ್ಲ ಕೊಳ್ಳೇಗಾಲ ಫಾರೂಕ್ ಅವರು, ಪಣ್ಣಮೂರ್ತನ, ಹಿಂಗೆ ಸುತ್ತಮುತ್ತ ಸೇಲೆಗೆರೆ ಸಿದ್ದೇಗೌಡರು, ದರ್ಶಕುಪ್ಪೆ ಪುರುಷಾಮೇಗೌಡರು ಪೈಲ್ವಾನ್ರು, ಆಮೇಲೆ ಬಳಗೋಳದ ವೆಂಕಟೇಶ್ ಗೌಡರು. ನಾನು ನೋಡ್ತಿದ್ದು ನಮ್ಮ ಇವರು ಕ್ಯಾತ್ನಹಳ್ಳಿ ರಾಮಕೃಷ್ಣನವ್ರ ತಂದೆ ಕರಿಗೌಡಪ್ಪ ಅವ್ರ ಮನೆಯವರು ರಾಮಕೃಷ್ಣನವರು, ಮತ್ತು ಗೋಪಾಲನವರು ಅವರೆಲ್ಲ ಬರ್ತಾಯಿದ್ರು. ಸೋಮಣ್ಣವರು, ಉಕ್ಕುಡದ ಬೋರಪ್ಪ, ಹಿಂಗೆ ಹಲ್ವಾರು ಜನ ಈ ಜಾಗಕ್ಕೆ ಬಂದು ನಿಂತು ಓದೋರೆ. ನಾವು ನೋಡಿದಂಗೆ ಸಾಜಿದ್ ಬೈ ಬೆಂಗಳೂರು, ಇನ್ನೂ ಸುಮಾರು ಜನ ಅವರೇ ಬೆಂಗಳೂರಲ್ಲಿ. ಯಾರು ತಪ್ಪು ತಿಳ್ಕೊಬೇಡಿ, ನಾವು ನೋಡ್ತಿದ್ದಂಗೆ ಗೊತ್ತಿದ್ದಂಗೆ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೂ ಅಯ್ಯೋ ಇದು ಜಾತ್ರೆ ಆಗೋಯ್ತಿತ್ತು ಹೊತ್ತಿಗೆ. ಆ ಹೋಟ್ಲು ನಾನು ತೋರಿಸ್ತೆ ವಿಡಿಯೋದಲ್ಲಿ. ಆ ಹೋಟ್ಲಲ್ಲಿ ಅಲ್ಲಿ ಬೇಯ್ತಾ ಇರಬೇಕು, ಅಲ್ಲಿ ತಿಂತಾ ಇರಬೇಕು, ಆ ಮಟ್ಟಿಗೆ ಅವರು ಅನ್ನ ಹಾಕ್ತಂತವ್ರು ನಮ್ಮ ಗಂಜಾಂ ಬಾಬಣ್ಣವರು. ಅಷ್ಟು ಜನಕ್ಕೆ ಸಹಾಯ ಅವರು ಹೆಂಗೆ ಯಾವಾಗಲೂ ನಗುಮುಖ, ಬನ್ನಿ ಅಣ್ಣ, ಆಯ್ತಾ ಅಣ್ಣ, ಊಟ ಮಾಡಿ ಅಣ್ಣ ಊಟ ಮಾಡಿ ಅಣ್ಣ, ಕಾಫಿ ಅಣ್ಣ, ಟೀ ಅಣ್ಣ, ಈ ಥರ ಅವರು ಸೌಜನ್ಯವಾಗಿ ಮಾತಾಡಿಸ್ಕೊಂಡು ಲವಲೌಕಿಯಾಗಿ ಓಡಾಡ್ತಾ ಇರೋರು. ಅವರು ನಗುನೇ ಒಂಥರ ಚಂದ, ಇಷ್ಟ ನಮಗೆ. ಅಷ್ಟು ಇಷ್ಟವಾಗಿದ್ರು. ಯಾರಿಗೆ ಆಮೇಲೆ ಅಕ್ಕಿನೂ ಅಷ್ಟೇ, ಯಾರಿಗೂ ಏನೋ ಅವರು ಬೇರೆಯವರೆಲ್ಲ ಯಾವುದೋ ಅಕ್ಕಿ ತೋರಿಸಿ ಯಾವುದೋ ಇದು ಮಾಡೋದು ಅವ್ರು ಹಂಗಲ್ಲ. ನಮಗೂ ಕೊಟ್ಟಿದ್ರು ಚಿನ್ನ, ಒಳ್ಳೆ ಗಂಜಾಂ ಗುಲಾಬ್ ಸಿಂಗ್ ಅವ್ರ ಮನೆಯಲ್ಲಿ ಕೊಟ್ಟಿದ್ರು, ಅಲ್ಲೂ ಅಕ್ಕಿ ಆಡ್ತು. ನಮ್ಮ ಮನೆಯಲ್ಲೂ ಪಾಂಡುಪುರ ಆರೋಳಿಲೂ ಅಕ್ಕಿ ಆಡ್ತು. ಅದೆಲ್ಲ ಬೋರಪ್ಪ ಅವರು ಇವರೆಲ್ಲ ನೋಡಿದ್ರು ಅದನ್ನು ಆಡ್ತಿದ್ದನ್ನ. ಇನ್ನೊಂದು ಮಾತು, ತಾಮ್ಡೇಲ್ ಬಂದು ಅಂದರೆ ತಾಮ್ಡೇಲು ಇವರು ಕ್ಯಾತ್ನಲ್ಲಿ ಕರಿಗೌಡಪ್ಪ ಅವ್ರದ್ದು. ಅವರು ನಮ್ಮ ತಾತ ಆಗಬೇಕು ನಮಗೆ. ಅವರು ಚಿಕ್ಕಮ್ಮವ್ರ ಕಡೆಯಿಂದ ತಾತ ಆಗಿ ಅವರ ತಗೊಂಡು ರಾಯವ್ರಿಗೆ ಅಕ್ಕಿ ಕೊಟ್ಟಿದ್ರು. ಅಲ್ಲಿಂದ ರಾಯವ್ರ ಮನೆಯಿಂದ ಇಲ್ಲಿಗೆ ಬಂತು ಅಕ್ಕಿ ಪಟ್ಟಣ, ಇಲ್ಲಿಗೆ ತಂದು ಇಲ್ಲಿ ಅಕ್ಕಿ ಬಿಟ್ರು. ಶ್ರೀರಂಗಪಟ್ಟಣ ರಾಯಣ್ಣವ್ರ ಮನೆಯಿಂದ ತಂದು ಇಲ್ಲಿ ಅಕ್ಕಿ ಬಿಟ್ರು. ಆ ದಿನ ಅಕ್ಕಿ ಆಡಿದಾಗ ಕರಿಗೌಡಪ್ಪ ಅವ್ರ ಮಗ ರಾಮಕೃಷ್ಣನವ್ರಿಗೆ ಮತ್ತು ರಾಯಣ್ಣವ್ರಿಗೆ ಇದೇ ಜಾಗದಲ್ಲಿ ಹಾರ ಹಾಕಿ ಸನ್ಮಾನ ಮಾಡೋದು. ಇಂಥವ್ರ ಮನೆ ಅಕ್ಕಿ ಅಂತ. ಯಾಕಂದರೆ ಆಮೇಲೆ ಇನ್ನೊಂದು ಬಾಬಣ್ಣವ್ರನ್ನ ಏನಕ್ಕೆ ಇಷ್ಟಪಡ್ಬೇಕು ಅಂದರೆ, ಈಗೆಲ್ಲ ಅಕ್ಕಿ ಆಡಿದ್ರೆ ಎಲ್ಲ ಔಸ್ಕೊಡ್ತಾರೆ, ಅದಲ್ಲ ಇದು ಬೇರೆದು ಅದು ನಿಮ್ದೆಲ್ಲ ಇದು ನಮ್ಮದು ಹಂಗೆ ಹಿಂಗೆ ಅಂತಾರೆ. ಅವ್ರು ಹಂಗಲ್ಲ. ಯಾರ್ದು ಅಕ್ಕಿ ಆಡ್ತೋ ಅವ್ರನ್ನ ಕರೆಸಿ ಹಾರ ಹಾಕಿ ಅವ್ರಿಗೊಂದು ಗೌರವ ಮಾಡಿ ಅವ್ರ ಹೆಸರು ಹೇಳ್ತಿದ್ರು. ಅದಕ್ಕೆ ಅವ್ರ ಮನೆಯಲ್ಲೇ ಅಕ್ಕಿ ಆಡ್ತಿತ್ತು ಈ ಜಾಗದಲ್ಲಿ. ಆಮೇಲೆ ವರ್ಷ 11 ಗಂಟೆ 11:30 ಗಂಟೆ 2099ರಿಂದ ನನಗೆ ತಾಮ್ಡೇಲಿ ಆಡಿದ್ದು. ಆಮೇಲೆ 2000 HP ಎಲ್ಲ 2006 ಗಂಟೆ ನಾವು 11:30 ಗಂಟೆ ಆಡ್ಸ್ಕೊಂಡೇ ಬಂದಿರೋದು. ಮೂರ್ಕಲ್ಲಿ ಪಟ್ಟಣ ಸುಧಾ 30 ಗಂಟೆ ಆರಿ ಎಲ್ಲ ಪೂರ್ತಿ ಒಳ್ಳೊಳ್ಳೆ ಅಕ್ಕಿಗಳು ಆರವೆ. ಅದು ಸುಮಾರು ಅಕ್ಕಿ ಆರವೆ, ಒಂದು ಎರಡಲ್ಲ, ಸುಮಾರು ಅಕ್ಕಿ ಆರವೆ. ಒಂದು ಅಕ್ಕಿ ಶೋಕಿನ ಮರ್ತು ಬಿಡಬಾರ್ದು ನಾವು. ಅವರು ಯಾವತ್ತು ಎಷ್ಟು ಕಷ್ಟಪಟ್ಟಿದ್ರು ನಮ್ಮ ನಾಳೆ ದಿನ ನೆನ್ಕೋತಾರೆ ಅಂತ. ಅಕ್ಕಿ ಆಡಿಸಿದ್ರೆ ಒಂದು ಖುಷಿ ಇರ್ತದೆ ಅನ್ನೋದಕ್ಕೆ ಎಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಅಂದರೆ ಅಕ್ಕಿ ಏನು ಅಂತಂಥ ಟೈಮೇ ಅಕ್ಕಿ ಆಡವೆ ಇಲ್ಲಿ. ಬೆಂಗಳೂರು ದೊಡ್ಡವ್ರು ಬಂದು ಇಲ್ಲಿ ಕುತ್ಕೊಂಡು ಒಂದು ಖರ್ಚಿಪ್ ಹಿಂಗೆ ಅನ್ಕೊಂಡು ಅಕ್ಕಿ ನೋಡ್ತಾ ಇರೋರು. ಬರೀ ಅವ್ರದ್ದು ಅದೇ ಕೆಲಸ. ನಾವು ಇಲ್ಲೇ ಕೂತಿರೋ ಬಿಸಿಲಲ್ಲಿ. ಅವರು ಹೆಂಗೆ ಅವ್ರು ಬಂದರು, ಹೆಂಗೆ ಗಂಜಾಮಿಗೆ ಬಂದರು, ಗಂಜಾಮಿನ ಹೆಸರೇ ಬೇರೆ ಲೆವೆಲ್ ಗೊತ್ತಾಯ್ತು. ಇಲ್ಲ ಕತ್ತಾಗಿ ನೇಮ್ ಮಾಡ್ತು ಗಂಜಾಮು. ಇಡೀ ಕರ್ನಾಟಕನೇ ಒಂದು ರೌಂಡು ಗಂಜಾಮು ಅಂದ್ರೆ ತಿರುಗಿ ನೋಡ್ಬೇಕು, ಆ ಮಟ್ಟಿಗೆ ಬೆಚ್ಚಿಸ್ಬಿಟ್ಟು. ಗುರುಗಳು ದೊಡ್ಡವ್ರೆ, ರಾಮದಾಸ್ ಅವರು ದೊಡ್ಡವ್ರೆ ನಮ್ಮ ಗುರುಗಳಿಗೆ. ನಮ್ಗೆಲ್ಲ ನಮ್ಮ ಬಾಬಣ್ಣವರು, ಗಂಜಾಮ್ ಬಾಬಣ್ಣವ್ರೆ ನಮ್ಗೆ ಏನೇ ಹೇಳ್ಕೊಟ್ಟಿದ್ರು ಅವ್ರು ಎಲ್ಲ ಅವರೇ ಹೇಳ್ಕೊಟ್ಟಿದ್ರು. ನಮ್ಗೆ ಕಲ್ತಿರೋದೆಲ್ಲ ದೊಡ್ಡವ್ರು ಇರ್ತವೆ, ನಮ್ಮ ಗುರುಗಳು ಅವ್ರ್ತವೆ ಕಲ್ತಿದ್ರು ಎಲ್ಲರಿಗೂ. ಅವ್ರಿಗೆ ಈಗ ಬೆಂಗಳೂರು ದೊಡ್ಡವ್ರು ರಾಮದಾಸ್ ಅವರು ಬದುಕವ್ರೆ, ಈಗ ಚೆನ್ನಾಗಿ ಅವರೇ ಅಲ್ಲಿ ಇಲ್ಲಿ. ಅವ್ರಿಗೇನು ಅಂದರೆ ಈಗಲೂ ಅದೇ ಥರ ಅವರು. ಈಗ ನಾನು JC ರೋಡ್ ಮಧುವಣ್ಣವರು ಬೆಂಗಳೂರು, ಅವರು ದಾಬಡಿಗೆ ಹೋಗಿದೆ, ಸಿಕ್ಕಿದ್ರು. ನೈಟೆಲ್ಲ ಕೂತ್ಕೊಂಡು ಫುಲ್ ಮಾತಾಡ್ದು. ಅವ್ರು ಹೆಂಗೆ ತಿರ್ಗಾ ಬೆಳಗ್ಗೆನೂ ನೋಡಿರ್ತಾರೆ ಅಕ್ಕಿನ. ಇದು ಯಾರ ನಾನು ನೋಡಿದ್ದೇನು ಅಂದರೆ ಅವರಲ್ಲಿ 4:15 ಗಂಟೆ ರಾತ್ರಿಗೆ ಹೋಗಿ ಎದ್ದು ಅಕ್ಕಿ ನೋಡ್ತಾರೆ, ನೀರು ಕುಡಿಸ್ತಾರೆ. 4:15 ಗಂಟೆ ರಾತ್ರಿಗೆ ಮುತುವರ್ಜಿ ಮಾಡ್ತಾರೆ ಅಕ್ಕಿನ. ಅಷ್ಟು ಇಂಟ್ರೆಸ್ಟ್ ತಗೊಳ್ಳೋಂಥವ್ರನ್ನ ನಾನು ನೋಡಲೇ ಇಲ್ಲ ಲೈಫಲ್ಲಿ. ಆ ಥರ ಅವರು ನಮ್ಮ JC ರೋಡು
ಮಧುವಣ ಅವರು ಮಾರ್ಕೆಟ್ ಮಧುವಣ ಅಂತಾರೆ ಬೆಂಗಳೂರಲ್ಲಿ, ಅವ್ರ ದಾವಲಿನಲ್ಲಿ ಇದ್ದರು. ನಾವು ಹೋಗಿದಾಗ ನಮ್ಮ ಫಂಕ್ಷನ್ಗೆ ಹೇಳಕ್ಕೆ ಹೋಗಿದ್ದೋ ನಾವು, ಲಕ್ಷ ಟೂರ್ನಮೆಂಟು, ಆವಾಗ ಅಲ್ಲಿದ್ದರು. ಆವಾಗ ಅವ್ರದ್ದು ನೋಡಿದ್ರೆ ನಾವು ಕಲಿಯೋದು ಇನ್ನೂ ಭಾಳ ಅದೇ ಅಕ್ಕಿ ಶೋಕಿಲಿ ಅನ್ನಿಸ್ತು. ಯಾಕಂದರೆ ತಿರ್ಗಾ ಅದಾಯ್ತಾ, ತಿರ್ಗಾ 8 ಅಲ್ಲೇ ಕೂತಿರ್ತಾರೆ. ಅದಾದ್ಮೇಲೆ ತಿರ್ಗಾ ಎಲ್ಲ ಬಿಟ್ಕೋತಾರೆ 8 ಗಂಟೆಗೆ. ತಿರ್ಗೆಲ್ಲವಕ್ಕೂ ಒಂದು ರೌಂಡು ಎಲ್ಲವನ್ನೂ ನೋಡ್ಕೋತಾರೆ, ಮೇಯಿಸಿ ಎಲ್ಲ ಇದು ಮಾಡಿ ದಪ್ಕಾಳೆಲ್ಲ ಕೊಟ್ಕೊಂಡು ಇದು ಮಾಡ್ತಾರೆ. ತಿರ್ಗಾ ಹೋಗಿ ಒಂದು ಸ್ವಲ್ಪ ಮಲ್ಕೊಬಿಡ್ತಾರೆ. ತಿರ್ಗಾ ಬಂದರೆ ಇನ್ನು ಆಮೇಲೆ ತಿರ್ಗಿ ನಕ್ಕಿನೇ ತಿರ್ಗಾ ಮುತುವರ್ಜಿ ಮಾಡೋದು. ಆ ಪಟ್ಟಗಳೆಲ್ಲ ಹೆಂಗೆ ಒಂದು ಪಟ್ಟ ಸಾಕ್ಬೇಕಾದ್ರೆ ಆ ಮಟ್ಟಕ್ಕೆ ಸಾಕ್ತಾರೆ. ಆ ಪಟ್ಟಗಳು ಆಡಲೇಬೇಕು ಅಂತಲೇ ಸಾಕ್ತಾರೆ. ಅಂಥ ಒಬ್ಬರು ದೊಡ್ಡೆಯವರು, ಅವ್ರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಅಕ್ಕಿ ಶೋಕ್ತಾರರ ಪರವಾಗಿ ಹಾಗೂ ನಮ್ಮ ಸಂತೋಷ್ ಸಿಂಹ ಯೂಟ್ಯೂಬ್ ಚಾನಲ್ನ ಪರವಾಗಿ, ಎಲ್ಲ ಅಭಿಮಾನಿಗಳ ಪರವಾಗಿ, ಮೈಸೂರಾಗಿರ್ಬೋದು ಸುತ್ತಮುತ್ತ ಎಲ್ಲೇ ಹೋದ್ರು ಬೆಂಗಳೂರು ದೊಡ್ಡೆಯ ರಾಮದಾಸ್ ಅವರು ಅಂದರೆ ಒಂದು ಹೆಸರದೆ. ಅವ್ರಿಗೆ ಆ ದೇವರು ಭಗವಂತ ಅವ್ರಿಗೆ ಆಯುಷ ಆರೋಗ್ಯನ ಕೊಡಲಿ, ಅವ್ರಿಗೆ ಚೆನ್ನಾಗಿ ಇನ್ನೂ 10 ಕಾಲ ಚೆನ್ನಾಗಿಟ್ಟಿರಲಿ, ಒಳ್ಳೊಳ್ಳೆ ಟೈಮ್ ಅಕ್ಕಿ ಆಡ್ಸಿ ಅಂತ ಬೇಡ್ಕೊತೀವಿ. ಹಾಗೆ ನಿಮ್ಗೆ ಇನ್ನೊಂದೇನು ಅಂದರೆ, ಈಗ ನಮ್ಮದು ಸಂತೋಷ್ ಸಿಂಹ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಅಕ್ಕಪಕ್ಕದವ್ರಿಗೆ ಹೇಳಿ ವಿಡಿಯೋಗಳನ್ನ. ಮತ್ತು ಇನ್ನೊಂದೇನು ಅಂದರೆ, ಈಗ ನೋಡಿ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಬಂದು ವಿಡಿಯೋ ಮಾಡಿದ್ರು ಹಂಗೆಲ್ಲ ಏನಿಲ್ಲ. ನೀವು ನಮ್ಮನ್ನು ಕರೀರಿ, ನಾವು ಬಂದು ನಿಮ್ಮ ಮನೆಯಲ್ಲಿ ವೀಡಿಯೋ ಮಾಡ್ತೀವಿ. ಸರ್ ನೀವು ನಮ್ಮ ಮನೆಯಲ್ಲೂ ಅಕ್ಕಿ ಸಾಕಿದ್ದೀವಿ, ನೀವು ಬಂದು ಒಂದು ಚೂರು ವೀಡಿಯೋ ಮಾಡಿ ಅಂದರೆ ವೀಡಿಯೋ ಮಾಡ್ತೀವಿ, ಪ್ರಚಾರ ಮಾಡ್ತೀವಿ. ನೀವು ಅಕ್ಕಿ ಆಡಿಸೋದು ಏನಕ್ಕೆ? ಒಂದು ಖುಷಿ, 4 ಜನಕ್ಕೆ ಗೊತ್ತಾಗಬೇಕು, 4 ಜನಕ್ಕೆ ಅಕ್ಕಿ ಆಡಿಸಿದ್ರು ಅನ್ನೋದು ಒಂದು ಇದಿರಬೇಕು. ಅದಕ್ಕೋಸ್ಕರ ಅಕ್ಕಿನ ನಾವು ಬಿಡ್ತೀವಿ ಅಲ್ವಾ. ಅದು ಪ್ರಚಾರನೇ ಆಗಲಿಲ್ಲ ಅಂದರೆ ವೇಸ್ಟು. ನೀವು ಹೇಳಿದ್ರೆ ನಾವು ಬಂದು ಪ್ರಚಾರ ಮಾಡ್ತೀವಿ. ನಮಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ. ಇವ್ರು ಬೇಕು ಅವ್ರು ಬೇಡ, ಅವ್ರು ಬೇಕು ಇವ್ರು ಬೇಡ, ಆ ಥರ ಅನ್ನಲ್ಲ ನಾವು. ನಾವು ಅನ್ನೋದೇನು, ಎಲ್ಲರಿಗೂ ಇರ್ತೀವಿ, ನೀವು ಕರಿಬೇಕು ನಮ್ಮನ್ನ. ಯಾಕಂದರೆ ಇದರಿಂದ 10 ರೂಪಾಯಿ ಆದಾಯ ಮಾಡಿಲ್ಲ ನಾನು. ನಾಳೆ ಈಗ ಹೆಚ್ಚು ಕಮ್ಮಿ ಚಾನಲ್ ಓಪನ್ ಮಾಡಿ 5 ವರ್ಷ 6 ವರ್ಷ ಆಗೈತೆ. ಈ ನಾನು ಆಗ್ಲಿಂದನೂ ನಾನು 10 ರೂಪಾಯಿ ಸಂಪಾದನೆ ಮಾಡಿಲ್ಲ. ಅದರಲ್ಲಿ ನನಗೆ ಇನ್ನೊಂದೇನು ಅಂದರೆ, ಈಗ ನೋಡಿ ನಮಗೂ ಕಾಲು ನೋವಾಗ್ಬಿಟ್ಟೈತೆ, ಓಡಾಡೋಕೆ ಆಯ್ತಲ್ಲ ಜಾಸ್ತಿ. ಸಿಂಪಲಾಗಿ ತಪ್ಪು ಹೆಜ್ಜೆ ಹಾಕೊಂಡಂಗೆ ಸಿಂಪಲಾಗಿ ಓಡಾಡ್ತೀವಿ, ಸಿಂಪಲಾಗಿ ನಿಂತ್ಕೋತೀವಿ. ಆದರೂ ನೋವಲ್ಲಿ ಬಂದು ಮಾಡ್ತೀವಿ ಅಂದರೆ ನಮಗೇನು ಒಂದು ಅಭಿಮಾನ. ಅಕ್ಕಿ ಸೊಕ್ಕಿ ಬೆಳೆಸ್ಬೇಕು, ಅಕ್ಕಿ ಸೊಕ್ಕಿನ ಉಳಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ 10 ರೂಪಾಯಿ ಆದಾಯಕ್ಕೆ ಯಾರೂ ಮಾಡ್ತಾಯಿಲ್ಲ. ನಾವು ಅಕ್ಕಿ ಸೊಕ್ಕಿನ ಬೆಳೆಸೋಕ್ಕೋಸ್ಕರ, ಉಳ್ಸೋಕ್ಕೋಸ್ಕರ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ವಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಈಗ ನಮ್ಮ ದೋಸ್ತಿಗಳದ್ದು ಅಕ್ಕಿಗಳೆಲ್ಲ ತೋರಿಸಿದ್ದೀನಿ, ನೋಡಿ ಯಾವ್ಯಾವ ಹೆಂಗೆ ಹಾಕವ್ರೆ, ಯಾವ್ಯಾವ ಜಾತಿಗಳಿವೆ, ಹೆಂಗವೆ ಎಲ್ಲ ನೋಡಿ ಖುಷಿ ಪಡಿ ಅಷ್ಟೇ, ಇನ್ನೇನಿಲ್ಲ. ನಿಮಗೂ ನೀವು ಖುಷಿ ಪಟ್ಕೊಳ್ಳಿ. ಅಕ್ಕಪಕ್ಕದವ್ರಿಗೆ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ. ग्रुप में डालो लाल डालेंगे। मेरा सी फोटो